ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ನಾವು ಚಿಕ್ಕ ವಯಸ್ಸಿಂದ ಕೆಟ್ಟದನ್ನ ಕೇಳಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು ಅಂತ ಪಾಠ ಮಾಡಿಸ್ಕೊಳ್ತಾನೇ ಬರ್ತಿದೀವಿ. ಆದರೆ ಕೆಟ್ಟದನ್ನ ಕೇಳಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು ಅನ್ನೋದಕ್ಕೆ ಯಾವ ರೀತಿ ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತೆ ಅಥವಾ ನಮ್ಮ ಸಮಾಜದ ಒಂದು ಸ್ವಾಸ್ಥ್ಯ ಹಾಳಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಮ್ಮ ಸಮಾಜದ ಸ್ವಾಸ್ಥ್ಯಕ್ಕೆ ನಮ್ಮ ಕಿವಿ ಗಂಟಲು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದಮೇಲೆ ನಮ್ಮ ದೇಹದ ಆರೋಗ್ಯಕ್ಕೆ ನಮ್ಮ ದೇಹದಲ್ಲಿರುವಂಥ ಆ ಅಂಗಗಳು ಎಷ್ಟು ಮುಖ್ಯ ಆಗುತ್ತಲ್ವಾ. ಹಾಗಾಗಿ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ಗಂಟಲು, ಕಿವಿ ಹಾಗೆ ಮೂಗಿನ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ, ಹಾಗೆ ಯಾವೆಲ್ಲ ರೀತಿಯಾದಂಥ ಹೊಸ ಹೊಸ ಆವಿಷ್ಕಾರಗಳು ಈ ಒಂದು ಕ್ಷೇತ್ರದಲ್ಲಿ ಬಂದಿದೆ, ಇವೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಾನು ಹೇಳಲೇಬೇಕು. ಇವತ್ತಿನ ವಿಶೇಷವಾದ ಅತಿಥಿ, ಅವ್ರ ಬಗ್ಗೆ ಮಾತನಾಡೋದಕ್ಕೇ ನಮಗೆ ಒಂದು ಎಪಿಸೋಡ್ ಬೇಕಾಗುತ್ತೆ. ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಒನ್ ಆಫ್ ದಿ ವೆಲ್ ರಿನೌಂಡ್ ENT ಸ್ಪೆಷಲಿಸ್ಟ್ ಹಾಗೆ ಟ್ರಸ್ಟ್ ವೆಲ್ ಹಾಸ್ಪಿಟಲ್ನ ಫೌಂಡರ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ದೀಪಕ್ ಹಳ್ದಿಪುರ್ ಸರ್ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ ಇದು ಒಂದು ಗ್ರೇಟ್ ಚಾನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಡಾಕ್ಟರ್ ದೀಪಕ್ ಹಳ್ದಿಪುರ್ ಸರ್ ಸಿಗೋದೇ ಕಷ್ಟ. ಹಾಗಾಗಿ ನಿಮಗೆ ಯಾವುದಾದ್ರೂ ಕಿವಿ, ಮೂಗು ಅಥವಾ ಗಂಟಲಿನ ಸಮಸ್ಯೆ ಇದ್ದರೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸರ್ ಇರ್ತಾರೆ, ಮಾತಾಡ್ಬೋದು. ಸರ್, ಮೊದಲಿಗೆ ಸರ್, ನಮ್ಮ ENT ಸಮಸ್ಯೆಗಳ ಬಗ್ಗೆ ಕೇಳೋದಕ್ಕಿಂತ ಸರ್, ನಿಮ್ಮ ಇಂಟರ್ವ್ಯೂಸ್ ನಾನು ಕೆಲವೊಂದು ನೋಡಿದ್ದೆ. ಅದರಲ್ಲಿ ಜನ ಬರೆದಿರೋದು ಸರ್, ಡಾಕ್ಟರ್ ವಿತ್ ಅ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅಂತ. ಸರ್, ಇದು ಹೆಂಗೆ ಸರ್, ಇದು ಡಾಕ್ಟರ್ ಅಂಡ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಕಾಂಟ್ರಾಡಿಕ್ಟರಿ? ಹೈಸ್ಕೂಲ್ ಓದುವಾಗ, ನಾನು ರಾಜಾಜಿನಗರ ಪೇರೆಂಟ್ಸ್ ಅಸೋಸಿಯೇಷನ್ ಸ್ಕೂಲಲ್ಲಿ ಓದುವಾಗ ನಮಗೆ 7ನೇ ಕ್ಲಾಸಲ್ಲಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರವಣಿಗೆಗೆ 5 ಅಂಕ ಇತ್ತು. ಪೇಪರ್ 100ಕ್ಕೆ ಇರ್ತಿರಲ್ಲ, 95ಕ್ಕೆ ಇತ್ತು. ಸೊ ಅದು ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ, ಬರವಣಿಗೆ ಚೆನ್ನಾಗಿದ್ರೆ 4.5 ಕೊಡೋರು. 5 ಎಂದೂ ಕೊಟ್ಟಿಲ್ಲ. 5 ಯಾರಿಗೂ ಕೊಟ್ಟ ಕಾಣೆ ನಾನು. ಅದಕ್ಕೋಸ್ಕರ ಅದು ಹ್ಯಾಂಡ್ ರೈಟಿಂಗ್ ಹಂಗಾಯಿತು. ಒಂದು. ಎರಡನೇದು, ಪ್ರಾಯಶಃ ನಮ್ಮ ರೋಗಿಗಳು ಮತ್ತು ನೋಡಿದವ್ರು ಏನು ಅಕ್ಷರಗಳು ಗುಂಡು ಗುಂಡಾಗಿ ಕಾಣುತ್ತೆ, ಅದು ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಆದರೆ ವಾಸ್ತವಿಕವಾಗಿ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಆ ರೀತಿ ಇರಬಾರ್ದು. ಇಟ್ ಶುಡ್ ಬಿ ಕ್ಯಾಲಿಗ್ರಾಫಿಕ್. ಇದು ನನ್ನ ಕನ್ನಡ ಬರವಣಿಗೆನೇ ಇಂಗ್ಲೀಷ್ಗೆ ಹೋಗಿದೆ. ನೋಡಕ್ ಚೆನ್ನಾಗಿ ಕಾಣುತ್ತೆ, ಆದರೆ ನನ್ನ ಪ್ರಕಾರ ಅದು ಇಂಗ್ಲೀಷ್ದು ಸರಿಯಾದ ಬರವಣಿಗೆ ಅಲ್ಲ. ಹೌದಾ ಸರ್? ಸರ್, ಆದ್ರೂ ನಿಮ್ಗೆ ಇರುವಂಥ ಪೇಷಂಟ್ಸ್ ಇನ್ಫ್ಲೋಗೆ, ನಿಮ್ಮ ಬ್ಯುಸಿ ಶೆಡ್ಯೂಲ್ಗೆ ಅದು ಹೆಂಗೆ ಸರ್ ಅಷ್ಟು ನೀಟಾಗಿ ಅದು ರೂಢಿ ಆಗ್ಬಿಡುತ್ತೆ. ಈಗ ಕಾಫಿ ಹಾಕೋರು 100 ಜನಕ್ಕೆ ಹಾಕ್ತಾ ಹಾಕ್ತಾ ರೂಢಿ ಆದಂಗೆ ಅದು ಆಗ್ಬಿಡುತ್ತೆ. ಪೇಷಂಟ್ ಸಂಖ್ಯೆ ಒಂದೇ ದಿನ ಜಾಸ್ತಿ ಆಗಲ್ವಲ್ಲ. ನೀವು ಶುರು ಮಾಡುವಾಗ 4-5 ಜನ ಇರ್ತಾರೆ, ಆಮೇಲೆ 10 ಆಗುತ್ತೆ. ಒಂದೇ ಸರ್ತಿ ಅಷ್ಟು ಜನ ಬಂದ್ಬಿಟ್ರೆ ಯಾರಿಗಾದ್ರೂ ಕಷ್ಟ ಆಗುತ್ತೆ. ಇದು ನನ್ನ 40ನೇ ವರ್ಷ. ಸೊ ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಆಗ್ತಾ ರೂಢಿ ಆಗೋಗಿದೆ ಅಷ್ಟೆ. ಓಕೆ ಸರ್, ತುಂಬ ನಾವು ಕೇಳಿರುವಂಥದ್ದು, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನೀವು ಮಾತಾಡಿದ್ರೇ ಜಾಸ್ತಿ ರೋಗಿಗಳಿಗೆ ವಾಸಿ ಆಗಿಬಿಡುತ್ತೆ ಅಂತ. ಸೊ ಈ ಒಂದು ನಾನು ಇವತ್ತು ಮಾತಾಡೋದನ್ನ ಜಾಸ್ತಿ ನಿಮ್ಮ ಮಾತು ಕೇಳೋಕ್ಕೆ ಕಾಯ್ತಾ ಇದ್ದೀನಿ ಸರ್. ಇಲ್ಲ, ವೈದ್ಯಕೀಯ ವಿಜ್ಞಾನ ಎಲ್ಲ ವಿಜ್ಞಾನ ಥರ ಏನಾಗಿದೆ, ಅಗಾಧವಾಗಿ ಬೆಳೆದ್ಬಿಟ್ಟು ಈಗ ರೋಗಿ ನಮ್ಮ ಹತ್ರ ಒಂದು ಸಮಸ್ಯೆಗೆ ಬರ್ತಾರೆ. ಬಹಳ ಹಿಂದೆ ಯಾವುದೋ ಒಂದು ರೋಗಿ ನನಗೆ ಹೇಳಿದರು, ನನ್ನ ಕಾಯಿಲೆ ಏನು ಅನ್ನೋದು ಡಾಕ್ಟ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ರೋಗಿಗೆ ಚೆನ್ನಾಗಿ ಅರ್ಥ ಆದರೆ ಸಾಕಂತೆ. ಓಕೆ, ಅಷ್ಟೇ. ಹಾಂ ಸರ್, ನಮ್ಮ ಇಡೀ ಪ್ರಾಕ್ಟೀಸಿನ ರಹಸ್ಯ ಇಷ್ಟೇ. ನೀವು ನನ್ನ ಹತ್ರ ಏನೋ ತೊಂದರೆಗೆ ಬರ್ತೀರಿ, ನಿಮ್ಮ ಕಾಯಿಲೆ ಏನು ಅನ್ನೋದು ದೀಪಕ್ ಡಾಕ್ಟ್ರಿಗೆ ಚೆನ್ನಾಗಿ ಅರ್ಥವಾಯ್ತು ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥವಾಗ್ಬಿಟ್ರೆ ನನ್ನ ಕೆಲಸ ಮುಗ್ದಂಗೆ. ಈಗ ಆಪ್ರೇಷನ್ ಥಿಯೇಟ್ರಲ್ಲಿ ನಾನು ಏನು ಆಪ್ರೇಷನ್ ಮಾಡ್ತೀನಿ ಅದ್ರ ವಿಡಿಯೋ ರೋಗಿಗಳಿಗೆ ಮತ್ತು ಅವರ ಇವ್ರಿಗೆ ಕೊಡ್ತೀವಿ. ನಾವು ಕೊಟ್ಟರು ತಾಂತ್ರಿಕ ಜ್ಞಾನ ಇಲ್ದೇನೆ ಅದು ಅವ್ರಿಗೆ ಅರ್ಥನೂ ಆಗಲ್ಲ. ಬರೀ ರಕ್ತ ಕಾಣುತ್ತೆ, ಏನೋ ಕಾಣುತ್ತೆ. ಅವ್ರು ನೋಡೋದೇನು, ಅವ್ರ ರೂಮ್ಗೆ ಹೋದಾಗ ಡಾಕ್ಟ್ರನ್ನೇ. ಆಮೇಲೆ ನಮ್ಮ ಜ್ಞಾನದಿಂದ ಅವ್ರನ್ನ ಕನ್ಫ್ಯೂಸ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನನಗೆ ಎಷ್ಟೊಂದು ಗೊತ್ತು ಅಂತ ತೋರಿಸ್ಕೊಳ್ಳೋದ್ರಿಂದ ಆಗಲಿ, ಅಥವಾ ನಿಮಗೆ ಇದಿದೆ ಅಂತ ಅದು ಹೆದರಿಕೆ ಹುಟ್ಟಿಸೋ ಥರಕ್ಕೆ ಮಾಡೋದಾಗಲಿ, ಎರಡೂ ಸರಿಯಲ್ಲ. ಆ್ಯಂಡ್ ಕಡೆಯದಾಗಿ ನೀವು ಡಾಕ್ಟ್ರಾಗಿ, ನರ್ಸಾಗಿ, ಅಥವಾ ಒಂದು ಅಂಗಡಿಲಿ ಇರ್ತಕ್ಕಂಥ ವ್ಯಕ್ತಿಯಾಗಿ, ಒಂದು ರೆಸ್ಟೋರೆಂಟ್ ಮಾಲೀಕ ಆಗಿ, ವೇಟರ್ ಆಗಿ, ವೆನ್ ಯು ಆರ್ ಇನ್ ಸರ್ವಿಸ್ ಇಂಡಸ್ಟ್ರಿ, ನೀವು ನಗ್ತಾ ಇರೋದು ಯಾವಾಗಲೂ ಒಳ್ಳೇದಲ್ವಾ? ಸೊ ಪ್ರಾಯಶಃ ಎಲ್ಲೋ ಒಂದು ಕಡೆ ನಮ್ಮ ವಿದ್ಯೆ ಮತ್ತು ಈ ಬಿರುದು ಬಾವಲುಗಳಿಂದ, ಈ ಕ್ವಾಲಿಫಿಕೇಷನ್ ಅಂತ ಹೇಳ್ತೀವಿ, ಅದರಿಂದ ನಮ್ಗೆ ಸ್ವಲ್ಪ ಅಹಂ ಬಂದ್ಬಿಡುತ್ತೋ ಏನೋ. ಈಗ ರೋಗಿ ಆಗಲಿ, ಅವರ ಸಂಬಂಧಿಕರಾಗಲಿ, ಅವ್ರ ಭಯ ಮತ್ತು ಕುತೂಹಲದಿಂದ ಪ್ರಶ್ನೆ ಕೇಳ್ತಾರೆ. ನಮಗದು ನಮ್ಮ ಜ್ಞಾನ ಪರೀಕ್ಷಿಸ್ತಿದ್ದಾರೆ ಅಂತ ಅನ್ನಿಸ್ಬಿಡ್ಬಾರ್ದು.
ಅಹಂ ಬಂದಾಗ ಹಂಗೆ ಅನಿಸುತ್ತೆ. ಸೊ ಇವ್ರು ಯಾಕೆ ಹಿಂಗೆ ಕೇಳ್ತಾರೆ, ಇವ್ರು ಯಾಕೆ ಪದೇ ಪದೇ ಕೇಳ್ತಾರೆ, ಇವ್ರು ಯಾರು ನನ್ನ ಕೇಳೋಕ್ಕೆ, ಆ್ಯಂಡ್ ಇವರು ಕಿರಿಕಿರಿ ಆಗುವಷ್ಟು ಕೇಳ್ತಾರೆ, ನನ್ನ ಮೇಲೆ ನಂಬಿಕೆ ಇಲ್ಲ. ಈ ಥರ ಎಲ್ಲ ವೈದ್ಯರು ಅರ್ಥೈಸ್ಕೊಂಡ್ರೆ ಕಷ್ಟ. ಅವ್ರ ಕಷ್ಟ ಇರುತ್ತೆ, ಅದಕ್ಕೆ ಅವ್ರು ಕೇಳ್ತಾರೆ ಅಷ್ಟೇ. ಸರ್, ನೀವು ಎಷ್ಟು 1000 ಪೇಷಂಟ್ಸ್ನ ನೋಡಿದ್ದೀರಾ, ಎಷ್ಟು ಕಿವಿಗಳನ್ನ ನೋಡಿರ್ತೀರಾ. ಫಸ್ಟ್ ಸರ್, ನಿಮಗೆ ತುಂಬ ಇಷ್ಟ ಆದಂಥ ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ಇಷ್ಟ ಆದಂಥ ಒಂದು ಕಾಂಪ್ಲಿಮೆಂಟ್ ಯಾವುದಾದ್ರೂ ಇದೆಯಾ ಸರ್? ಇಷ್ಟ ಆದಂಥ ಕಾಂಪ್ಲಿಮೆಂಟ್ ಆವಾಗ ಪ್ರಾಯಶಃ ಏನು ಹೇಳಿದ್ರು ನನಗೆ ಇಷ್ಟ ಆಗ್ತಿತ್ತು ಅಂತ ಕಾಣುತ್ತೆ. ಓಕೆ, ಆ ವಯಸ್ಸು ಆಗಿತ್ತು. ಈಗ ಕಷ್ಟ ಆಗುತ್ತೆ. ಈಗ ಕಾಂಪ್ಲಿಮೆಂಟ್ ಏನು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಏನೋದು ಕೇಳಿ ಕೇಳಿ ಹಾಗಾಗೋಯ್ತು. ಏನು ಕಾಂಪ್ಲಿಮೆಂಟ್ ಇರ್ಬೋದು ಅಷ್ಟೇ. ನಿಮ್ಮನ್ನು ನೋಡಿದ್ರೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಿದ್ರು. ಅವಾಗ ನಾನು ತಮಾಷೆಗೆ ಹೇಳ್ತಿದ್ದೆ, ಈಗ ಇನ್ನರ್ಧಕ್ಕೆ ಯಾವುದಾದ್ರೂ ಒಳ್ಳೆ ENT ಡಾಕ್ಟರ್ ಹೋಗಿ ಅಂತ ಹೇಳ್ತಾರೆ. ಇಲ್ಲ ಸರ್, ಅಷ್ಟೇ ಪೂರ್ತಿ ನೀವೇ ವಾಸಿ ಮಾಡೋದು. ಓಕೆ ಸರ್, ಇವಾಗ ತುಂಬ ಜನಕ್ಕೆ ನಮ್ಮ ಕಿವಿ, ಮೂಗು, ಗಂಟಲು ಅಂದರೆ ನಾವು ಅಷ್ಟು ಕೇರ್ ತಗೊಳ್ಳೋದಿಲ್ಲ. ಅಂದರೆ ನಮಗೇನೋ ಅದು ಎಕ್ಸ್ಟರ್ನಲ್ ಇದೆ, ಬಾಹ್ಯವಾಗಿದೆ ಅಂತ ನಾವು ಕೇರ್ ಮಾಡದೆ ಬಿಟ್ಬಿಡ್ತೀವಿ. ಇದು ಎಷ್ಟು ಸರಿ ಸರ್? ಯಾಕಂದರೆ ಬೇರೆ ಚರ್ಮ ಆಗಿರ್ಬೋದು ಅಥವಾ ಬೇರೆ ಏನೇ ಸಮಸ್ಯೆ, ಕಿವಿ ಮೂಗು ಗಂಟ್ಲಿಗೆ ವಿಶೇಷವಾದ ಕೇರ್ ಏನು ಬೇಕಿಲ್ಲ. ಕಿವಿ ತನ್ನನ್ನು ತಾನೇ ಕ್ಲೀನ್ ಮಾಡ್ಕೊಳ್ಳುತ್ತೆ, ಗಂಟ್ಲು ತನ್ನನ್ನು ತಾನೇ ಮೇಂಟೈನ್ ಮಾಡ್ಕೊಳ್ಳುತ್ತೆ, ಮೂಗು ಅಷ್ಟೇ ಸಾಧಾರಣವಾಗಿ ತನ್ನನ್ನು ತಾನೇ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಈಗ ತೊಂದರೆಗಳು ಏನಾಗಿವೆ, ಒಂದು ಕಿವಿ ವಿಚಾರಕ್ಕೆ ಬರೋದಾದರೆ, ಈಗ ಮದುವೆಗಳಲ್ಲಿ ನಾವು ಫಂಕ್ಷನ್ಗೆಲ್ಲ ಹೋಗ್ತೀವಿ, ಮ್ಯೂಸಿಕ್ ಕಾನ್ಸರ್ಟ್ಸ್ಗೆ ಹೋಗ್ತೀವಿ. ಈಗ ಒಳ್ಳೊಳ್ಳೆ ಸ್ಪೀಕರ್ಗಳು ಬಂದುಬಿಟ್ಟಿದೆ, ತುಂಬ 1500 ವ್ಯಾಟು, 2000 ವ್ಯಾಟು. ಇದರಲ್ಲಿ ಸಡನ್ನಾಗಿ ಕಿವಿ ಕೇಳೋದು ಕಡಿಮೆ ಆಗೋ ಸಾಧ್ಯತೆ ಇದೆ. ಅಲ್ಲಿ 1000 ಜನ ಇದ್ದರೆ, ಈಗ ಈ DJ ನೈಟ್ಸ್ ಅಂತ ಏನು ಕರೀತಾರೆ, ಡ್ಯಾನ್ಸಿಂಗ್ ಫ್ಲೋರ್ ಅಂತ ಏನು ಹೇಳ್ತಾರೆ, ಈವನ್ ಮದುವೆ ಫಂಕ್ಷನ್ಗಳ ಆರ್ಕೆಸ್ಟ್ರಾಗಳಲ್ಲಿ ಈಗ ವಾಲ್ಯೂಮ್ ಜಾಸ್ತಿಗೆ ಕಿವಿಗೆ ಅದರಿಂದ ತೊಂದರೆ ಇದೆ. ಮೂಗಿಗೆ ಏನಾಗಿದೆ, ಈ ಕೃತಕ ಇದು ಉಷ್ಣ ತಾಪಮಾನ ಮತ್ತು ತಾಪಮಾನ ಕಂಟ್ರೋಲ್ ಮಾಡೋ ವಾತಾವರಣಗಳು, ನಿಮ್ಮ ಏರ್ ಕಂಡೀಷನರ್ಗಳು, ಚಳಿ ಪ್ರದೇಶಗಳಲ್ಲಿ ರೂಮ್ ಹೀಟರ್ಗಳು, ಇದರಿಂದ ನಮ್ಮ ಮೂಗಲ್ಲಿರ್ತಕ್ಕಂಥ ಸೀಲಿಯಾ ಅಂತ ಕೂದಲು ಥರ ಕಣಗಳೇನಿದೆ, ಆ ಮ್ಯೂಕಸ್ ಅಲ್ಲಾಡೋದನ್ನು ಅದನ್ನು ತೊಂದರೆ ಕೊಟ್ಟು ನಮ್ಮೆಲ್ರಿಗೂ ಮೂಗಲ್ಲಿ ಕಫ ಇತ್ತೀಚೆಗೆ ಜಾಸ್ತಿ ಕಟ್ಟುತ್ತೆ. ಈಗ ಕಡೆ ಒಂದು 20 ದಿವಸದಲ್ಲಿ ನೀವು ನೋಡಿರ್ಬೋದು, ನಮ್ಮೆಲ್ಲರ ಮೂಗುಗಳಲ್ಲೂ ಈ ಕಫ ಗಟ್ಟಿ ಆಗ್ತಿದೆ. ಕಫದಲ್ಲಿ ಒಂದ್ಸರಿ ಕ್ಲೀನ್ ಮಾಡಿದಾಗ ಒಂಚೂರು ರಕ್ತ ಕಾಣ್ತಿದೆ. ದಿಸ್ ಈಸ್ ಬಿಕಾಸ್ ಆಫ್ ಆರ್ಟಿಫಿಷಿಯಲಿ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ಸ್. ಮೂಗಿಗೆ ಇದು ತೊಂದರೆ. ಗಂಟ್ಲಿಗೆ ತೊಂದರೆ 2: ಅತಿಯಾದ ಕಾಫಿ ಟೀ ಸೇವನೆ, ಅತಿಯಾದ ಚಾಟ್ ಮಸಾಲ ಖಾರ ಅದು ಇದು ಜಾಸ್ತಿ ತಿನ್ನೋದು, ಆಂಧ್ರ ಸ್ಟೈಲ್ ಫುಡ್ ಇನ್ನೊಂದು ತಿನ್ನೋದ್ರಿಂದ ರೀಫ್ಲಕ್ಸ್ ಅಂತ ಆಗಿ ಆ್ಯಸಿಡ್ ಏನು ಮೇಲೆ ಬರುತ್ತೆ, ಆ ಹುಳಿ ತೇಗೆ ಏನು ಬರುತ್ತೆ, ಧ್ವನಿ ಪೆಟ್ಟಿಗೆಗೆ ಅದು ತೊಂದರೆ ಕೊಡುತ್ತೆ. ಇನ್ನೊಂದು, ಸುತ್ತಮುತ್ತ ಗಲಾಟೆ ಜಾಸ್ತಿ ಇದ್ದಾಗ ಪ್ಲಸ್ ಈ ಮೊಬೈಲ್ನಲ್ಲೊಂದು ಪ್ಯಾರಡಾಕ್ಸ್ ರಿಫ್ಲಕ್ಸ್ ಅಂತ ಆಗುತ್ತೆ. ನಿಮ್ಗೆ ಯಾರ್ದೋ ಕರೆ ಬರುತ್ತೆ, ಅವ್ರ ಸಿಗ್ನಲ್ ಸರಿಗಿರಲ್ಲ, ಅವ್ರು ಮಾತಾಡಿದ್ದು ಸರಿ ಕೇಳ್ತಾ ಇರಲ್ಲ ನಮಗೆ. ಆವಾಗ ನಾವು ನಮ್ಮ ಧ್ವನಿ ಎತ್ತರಿಸಿ ಮಾತಾಡ್ಸ್ತೀವಿ. ಆ್ಯಕ್ಚುಲಿ ನಾವು ಅವ್ರಿಗೆ ಸರಿ ಕೇಳ್ತಾ ಇದ್ದೀವಿ. ಇಟ್ ಈಸ್ ಅ ರಿಫ್ಲಕ್ಸ್. ಇನ್ನೊಂದು, ಮನೇಲಿ TV ಆನ್ ಇಟ್ಕೊಂಡೇ ಎಲ್ಲರೂ ಮಾತಾಡೋದು. ಈಗ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ ನೀವೇನು ಮಾತಾಡೋಕ್ಕಾಗುತ್ತೆ? ಅದೇ ರೀತಿ ಈ ಪಬ್ಗಳು, ಈಗಿನ ಆಧುನಿಕ ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿ ಅವ್ರ ಸಂಗೀತ ಯಾವ ಮಟ್ಟದಲ್ಲಿ ಇರುತ್ತೆ ಅಂದರೆ ಒಬ್ರಿಗೊಬ್ರು ಮಾತಾಡ್ಸೋಕ್ಕೆ ಆಗಲ್ಲ. ಆವಾಗ ಜೋರಾಗಿ ಮಾತಾಡೋದ್ರಿಂದ ಧ್ವನಿ ಪೆಟ್ಟಿಗೆಯಲ್ಲಿ ನಾಡ್ಯೂಲ್ಗಳು ಬರೋದು, ಮತ್ತು ಚಿಕ್ಕ ಮಕ್ಕಳಿಗೆ ಅತಿ ಚಿಕ್ಕ ವಯಸ್ಸಲ್ಲಿ ಸಂಗೀತ ಕ್ಲಾಸಿಗೆ ಸೇರಿಸೋದು, ಈ ಮ್ಯೂಸಿಕ್ ಕಾಂಪಿಟೇಷನ್ಗಳು, TV ಚಾನೆಲ್ಗಳಲ್ಲಿ ರಿಯಾಲಿಟಿ ಮ್ಯೂಸಿಕ್ ಶೋ ಏನು ಬರುತ್ತೆ, ಸರಿಗಮಪ, ಅದರಲ್ಲಿ ಈ ರೌಂಡಲ್ಲಿ ಫಸ್ಟ್ ಬರಬೇಕು, ಇದು ಬರಬೇಕು ಅಂತ ಚಿಕ್ಕ ವಯಸ್ಸಲ್ಲೇ, ಎಳೆ ವಯಸ್ಸಲ್ಲೇ ಆ ಧ್ವನಿ ಪೆಟ್ಟಿಗೆದು ಆ ವೋಕಲ್ ಕಾರ್ಡ್ಗಳಿಗೆ ಜಾಸ್ತಿ ಹಾಡಿಸೋದು, ಇವೆಲ್ಲ ತೊಂದರೆ, ಇವಾಗಿನ ಸವಾಲುಗಳು. ಅದು ಬಿಟ್ಟರೆ ಪ್ರಾಕೃತಿಕವಾಗಿ ನೀವು ಕಿವಿ ಮೂಗು ಗಂಟ್ಲಿಗೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ಸವಾಲುಗಳು ನಾನು ಇವಾಗ ನಿಮ್ಗೇನು ಹೇಳಿದೆ, ಇದು ಆಧುನಿಕ ಜೀವನದ ಸಮಸ್ಯೆಗಳು, ನಾವೇ ತಂದ್ಕೊಂಡಿರುವಂಥದ್ದು. ಓಕೆ ಸರ್, ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ. ನಮ್ ದೂರಿಂದ ಮೇಡಮ್ ಕಿವಿ. ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಲಕ್ಷ್ಮೇಶ್ವರ ಮೇಡಮ್, ಗದಗ ಡಿಸ್ಟ್ರಿಕ್ಟ್ ಇಂದ. ಓಕೆ, ಡಾಕ್ಟರ್ ಮಾತಾಡಿ. ಅಲ್ಲ ಮೇಡಮ್, 49 ನಮ್ದು. ಡಾಕ್ಟರ್ ಇದ್ದಾರೆ, ಮಾತಾಡಿ. 49. ಸಕ್ಕರೆ ಕಾಯಿಲೆ ಇದೆಯಾ? ಹ್ಞೂ ಸರ್. ಸಕ್ಕರೆ ಕಾಯಿಲೆ ಇದೆಯಾ? ಏನಿಲ್ಲ ಸರ್, BP ಶುಗರ್ ಏನಿಲ್ಲ. ಏನಿಲ್ಲ. ಎಷ್ಟು ವರ್ಷದಿಂದ ಕಮ್ಮಿ ಕೇಳ್ತಾ ಇದೆ? ಈಗ ಒಂದು 4-5 ವರ್ಷ ಸರ್. ಈಗ
ENT ಡಾಕ್ಟರ್ ಏನಂದ್ರು? ENT ಡಾಕ್ಟರ್ ಯಾರಿಗಾದ್ರೂ ತೋರಿಸಿದ್ರಾ? ಏನ್ ಸರ್? ENT ಡಾಕ್ಟರ್ ಯಾರಿಗಾದ್ರೂ ತೋರಿಸಿದ್ರಾ? ತೋರ್ಸೇ ಇಲ್ಲ ನಾನು. ಮೊದಲು ನೀವೇನ್ ಮಾಡ್ಬೇಕು? ಎಲ್ಲಿ ಕೊಪ್ಪಳದಲ್ಲಿದ್ದೀರಾ? ಎಲ್ಲಿದ್ದೀರಿ ನೀವು? ಲಕ್ಷ್ಮೇಶ್ವರ ಸರ್, ಗದಗ ಡಿಸ್ಟಿಕ್. ಗದಗ್. ನೀವು ಇಲ್ಲ ಸಂಕೇಶ್ವರ ಇಲ್ಲ ಗದಗ್ ಹೋದ್ರೆ ಅಲ್ಲಿ ಶ್ರವಣ ಶಕ್ತಿ ಪರೀಕ್ಷೆ ಮಾಡ್ತಾರೆ, ಆಡಿಯೋಮೆಟ್ರಿ ಅಂತ. ಅದು ಮಾಡಿಸಿ. 2 ಕಾಯಿಲೆ ಇರುತ್ತೆ. ಉತ್ತರ ಕರ್ನಾಟಕದಲ್ಲಿ ನೀರಿಂದಲ್ಲಿ ಇದು ಮಿನರಲ್ ತೊಂದರೆ ಇರೋದ್ರಿಂದ ಓಟೋಸ್ಕ್ಲಿರೋಸಿಸ್ ಅನ್ನೋ ಒಂದು ಕಾಯಿಲೆ ಜಾಸ್ತಿ. ಅದರಲ್ಲಿ ನೀವು ಮಾತಾಡೋದು ನಿಮಗೆ ಜ್ವರ ಕೇಳುತ್ತೆ, ಬಟ್ ಬೇರೆಯವ್ರು ಮಾತಾಡಿದ್ದು ನಿಮ್ಗೆ ಕಡಿಮೆ ಕೇಳುತ್ತೆ. ಇನ್ನೊಂದು, ಕೆಲವೊಮ್ಮೆ 49 ವರ್ಷ ಆದಾಗ ಕಿವಿ ನರ ವೀಕ್ ಆಗಿಬಿಡ್ಬೋದು. ಕಿವಿ ನರ ದುರ್ಬಲ ಆದರೆ ನೀವು ಮಾತಾಡಿದ್ದು ನಿಮಗೆ ಕಡಿಮೆ ಕೇಳುತ್ತೆ, ಬೇರೆಯವ್ರು ಮಾತಾಡಿದ್ದು ನಿಮಗೆ ಕಡಿಮೆ ಕೇಳುತ್ತೆ. ಸೊ ನೀವೇನು ಮಾಡ್ಬೋದು, ಸಂಕೇಶ್ವರಕ್ಕೋ ಇಲ್ಲ ಗದಗಕ್ಕೋ ಇಲ್ಲ ಹುಬ್ಬಳ್ಳಿಗೋ ಹೋಗ್ಬಿಟ್ಟು ಆಡಿಯೋಮೆಟ್ರಿ ಅಂತ ಮಾಡಿಸ್ಕೋಬೇಕು. ಸಾಧ್ಯವಾದರೆ ಕಿವಿ ಮೂಗು ಗಂಟ್ಲು ಡಾಕ್ಟ್ರಿಗೆ ಒಮ್ಮೆ ತೋರಿಸ್ಬೇಕು. ಕಿವಿ ತಮಟೆಯಲ್ಲಿ ಏನಾದರೂ ರಂಧ್ರ ಇದೆಯಾ, ಮೂಳೆ ತುಕ್ಕು ಹಿಡಿದಿದೆಯಾ, ನರ ದುರ್ಬಲ ಆಗಿದೆಯಾ, ಇಲ್ಲ ಬರೀ ಕೆಲವು ಸರ್ತಿ ಕಿವಿಲಿ ಗುಗಣಿ ಆಗಿದೆಯಾ, ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಇದನ್ನು ನೋಡ್ಕೋಬೇಕು. ಆಡಿಯೋಮೆಟ್ರಿ ಆಗಲೇಬೇಕು. ಸರ್, ಈಗ ಕಿವಿ ಇರ್ಬೋದು ಅಥವಾ ಮೂಗಿರ್ಬೋದು, ಗಂಟ್ಲು ಇರ್ಬೋದು, ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ. ಬಟ್ ತುಂಬಾ ಜನಕ್ಕೆ ಇದೊಂದು ಅಭ್ಯಾಸ ಇರುತ್ತಲ್ಲ ಸರ್, ಕಿವಿಗೆ ಇಯರ್ಬಡ್ಸ್ ಹಾಕಿ ತೆಗಿಯೋದು, ಮೂಗಕ್ಕೆ ಅದು ಏನೋ ಅದೊಂದು ಅಭ್ಯಾಸ ಥರ ಬಂದಿದೆ. ಅದು ಅದಕ್ಕೆ ಯಾವ ವೈಜ್ಞಾನಿಕ ಪುರಾವೆನೂ ಇಲ್ಲ, ಅಥವಾ ಯಾವುದೇ ಒಂದು ಕಿವಿ ಮೂಗು ಗಂಟ್ಲು ಡಾಕ್ಟ್ರು ಅದಕ್ಕೆ ಸೃಷ್ಟೀಕರಣ ಇದು ಕೊಟ್ಟಿಲ್ಲ, ಏನು ಈ ರೀತಿ ಮಾಡಿ ನೀವು ಅಂತ ಇದು ಮಾಡಿಲ್ಲ. ಅದು ಬಡ್ಸ್ ಎಲ್ಲಿಂದ ಬಂತು ನಮಗೂ ಗೊತ್ತಿಲ್ಲ. ವಾಸ್ತವವಾಗಿ ನೋಡಿದ್ರೆ ಕೆಲವು ಸರ್ತಿ ಮೂಗು ಕ್ಲೀನ್ ಮಾಡ್ಕೊಳಕ್ಕೆ ಆ ಕಿವಿ ಬಡ್ಸು ಒಳ್ಳೇದು, ಕಿವಿ ಕ್ಲೀನ್ ಮಾಡೋಕ್ಕೆ ಒಳ್ಳೇದಲ್ಲ ಒಂದು. ಮತ್ತು ಕಿವಿ ಕ್ಲೀನ್ ಮಾಡೋದು ಕಷ್ಟನೂ ಕೂಡ. ಈಗ ನನಗೇನೆ 40 ವರ್ಷ ಅನುಭವ ಈ ವೃತ್ತಿಲಿದ್ದು ಕೂಡ ನನ್ನ ಕಿವಿ ನಾನು ಕ್ಲೀನ್ ಮಾಡಬೇಕು ಅಂತ ನನ್ನ ಕಿವಿ ನನಗೆ ಕಾಣಿಸೋದಿಲ್ಲ. ಅದು ಕಾಣದೇ ಇರೋದನ್ನ ನಾವು ಈ ಕಡೆಯಿಂದ ಕ್ಲೀನ್ ಮಾಡೋಕ್ಕೆ ಹೋಗೋದು, ಅದು ಆ ಕಡೆ ತುದಿನಲ್ಲಿ ತಮಟೆ ಇದೆ. ಆ ತಮಟೆ ನಿಮ್ಮ ಸ್ವೀಟ್ ಬಾಕ್ಸಲ್ಲಿರೋ ಆಯಿಲ್ ಪೇಪರ್ ಅಷ್ಟು ತೆಳ್ಳಗಿದೆ. ಸೊ ಈ ಕಡೆಯಿಂದ ಅದನ್ನು ತಿವಿಯೋದು ಅಪಾಯಕಾರಿ ಅಂತ ನನ್ನ ಕ್ಲೀನ್ ಮಾಡೋದೇ ಆದರೆ ತಿಂಗಳಿಗೊಂದ್ಸಲಿ ಹತ್ತಿ ತೊಗೊಂಡು ಪೂಜೆಗೆಲ್ಲ ಬತ್ತಿ ಮಾಡೋ ಥರ ಬತ್ತಿ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ವ್ಯಾಸ್ಲೈನ್ ಹಚ್ಬಿಟ್ಟು ಅದು ಕಿವಿಯಲ್ಲಿಟ್ಟು ತಿರುಗಿಸ್ಬೋದು. ಬಟ್ ಕಿವಿಗೆ ಅದನ್ನದೇ ಶುದ್ಧ ಮಾಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ಪ್ರಾಯಶಃ ಬೇಕಾಗ್ಲಾರ್ದು. 100 ಜನರಲ್ಲಿ 98 ಜನಕ್ಕಂತೂ ಜೀವಮಾನದಲ್ಲಿ ಒಂದ್ಸಲಿನೂ ಅವ್ರ ಕಿವಿ ಶುದ್ಧ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದೇ ಇಲ್ಲ. ಯಾರಿಗಾದ್ರೂ ಕಿವಿ ಮುಚ್ಕೊಂಡು ಅವರು ತಜ್ಞ ವೈದ್ಯರ ಹತ್ರ ಹೋಗಿ ಒಂದ್ಸಲಿ ಕ್ಲೀನ್ ಮಾಡಿಸ್ಕೋಬೋದು. ಅದು ಏನು 20-30 ವರ್ಷಕ್ಕೆ ಒಂದ್ಸಲಿ, ಅಥವಾ ಚಿಕ್ಕ ಮಕ್ಕಳಲ್ಲಿ ಕೆಲವ್ರಿಗೆ ಬ್ಲಾಕ್ ಇದ್ರೆ 10 ವರ್ಷದೊಳಗೆ ಒಂದ್ಸಲಿ ಅಷ್ಟೆ. ಓಕೆ ಸರ್, ಇದೇ ರೀತಿಯಾಗಿ ಎಣ್ಣೆ ಸರ್, ಯಾವುದಾದ್ರೂ ಎಡಿಬಲ್ ಆಯಿಲ್ ಹಾಕೋದು ಕಿವಿಗಿರ್ಬೋದು ಅಥವಾ ಗಂಟ್ಲಿಗೆ ಇರ್ಬೋದು, ಈ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೀವಿ, ಇದು ಓಕೆನಾ? ಎರಡಕ್ಕಿಂತ ಮೂಗಿಗೆ ಹಾಕೋದು ಬೆಟ್ರೋ ಏನೋ. ಕೊಬ್ಬರಿ ಎಣ್ಣೆ ನೀವು 1-2 ತೊಟ್ಟು ಬೇಸಿಗೆ ಟೈಮಲ್ಲಿ ಮೂಗು ತುಂಬಾ ಒಣಗ್ತಾ ಇದ್ರೆ ನೀವು ಹಾಕ್ಬೋದು. ಇಲ್ಲ ನೀವು ಹತ್ತಿ ತಗೊಂಡು ನೀರಲ್ಲಿ ನೆನೆಸ್ಬಿಟ್ಟು 2 ಮೂಗಲ್ಲಿ ಹತ್ತಿ 20 ನಿಮಿಷ ಇಟ್ಟು ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ವ್ಯಾಸ್ಲೈನ್ ಹಚ್ಬೋದು. ಗಂಟ್ಲಿಗೆ ಎಣ್ಣೆ ಹಾಕೋದಕ್ಕಿಂತ ನಿಮ್ಮ ಲೋಳೆ ಸರ ಅಂತ ಬರುತ್ತೆ, ಆಲೋವೆರಾ, ಅದ್ರ ಎಲೆಗಳನ್ನು ನೀವು ಕಟ್ ಮಾಡಿಬಿಟ್ಟು ಇದ್ರ ರಸವನ್ನು ನೀರಲ್ಲಿ ಹಾಕಿ ಉಗುರು ಬೆಚ್ಚಗೆ ನೀರು ನೀವು ಗಾರ್ಗಲ್ ಮಾಡಿದ್ರೆ ನಿಮ್ಮ ಧ್ವನಿಗೆ ಭಾಳ ಒಳ್ಳೆಯದು. ಕಿವಿಗಂತೂ ಏನು ಹಾಕ್ತಾ ಇರೋದೇ ಉತ್ತಮ. ಓಕೆ ಸರ್, ಈಗೆಲ್ಲ ನೀವೇ ಹೇಳಿದ್ರಿ ನಾವು ಮಾಡ್ಕೊಂಡಿರುವಂಥ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಸೊ ಇಯರ್ ಪಾಡ್ಸ್ ಅಂತೂ ತುಂಬಾ ಜನಕ್ಕೆ ತುಂಬಾ ಹೊತ್ತು ಬಹಳ ಹೊತ್ತು ಕಿವಿಯಲ್ಲೇ ಇರುತ್ತೆ, ಹೆಡ್ಫೋನ್ಸ್ ಇದ್ದೇ ನಾನು ಉಪಯೋಗಿಸ್ತೀನಿ, ಸುಮಾರು ಸಲ ಉಪಯೋಗಿಸ್ತೀನಿ. ಅದರಲ್ಲಿ ಒಂದು ಎಚ್ಚರಿಕೆ ಬರುತ್ತೆ, ನೀವು ಒಂದು ವಾಲ್ಯೂಮ್ ದಾಟಿದ್ರೆ ಹೌದು ಅದು ಮಾಡಬಾರ್ದು. ಎರಡನೇದು ಆಲ್ಟರ್ನೇಟ್ಲಿ ವೇರಿಂಗ್, ಎರಡಕ್ಕೂ ಒಟ್ಟಿಗೆ ಹಾಕೊಳ್ಳೋದಕ್ಕಿಂತ ಒಂದು ಕಿವಿಗೆ ಸ್ವಲ್ಪ ಹೊತ್ತು ಹಾಕಿ ಆಮೇಲೆ ಇನ್ನೊಂದು ಕಿವಿಗೆ ಹಾಕೋದು ಬೆಟರ್. ಆ್ಯಂಡ್ ಇವತ್ತು ಆ ತಂತ್ರಜ್ಞಾನ ಬಂದ್ಬಿಟ್ಟಿದೆ, ನೀವೇನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಉಪಯೋಗಿಸೋದು ಬಂದ್ಬಿಟ್ಟಿದೆ. ನಾನೇ ತುಂಬ ಉಪಯೋಗಿಸ್ತೀನಿ. ಏರ್ಪೋರ್ಟಲ್ಲಿ ಕೂತಾಗ ಎಲ್ಲಾದರೂ ಕಾಯ್ತಾ ಕೂತಿರುವಾಗ ಯಾವುದೋ ಒಂದು ಭಾಷಣ, ಒಂದು ಪ್ರವಚನ ಏನು ಬೇಕಾದ್ರೆ ಕೇಳಿಸ್ಕೋಬೋದು. ಅಂದ ಏರ್ಪಾಡು ಉಪಯೋಗಿಸೋದು ತಪ್ಪೇನಿಲ್ಲ. ಆ ವಾರ್ನಿಂಗ್ ಸೈನ್ ಒಳಗಡೆ ಆಮೇಲೆ ನಿಮ್ಮ ಮೊಬೈಲ್ನಲ್ಲಿ ಅದೂ ಬರುತ್ತೆ, ಪ್ರತಿ ಈ ವಾರ ಎಷ್ಟು ಗಂಟೆಗಳು ನೀವು ಕೇಳಿಸ್ಕೊಂಡಿದ್ದೀರಿ, ಎಷ್ಟು ನಿಮಿಷ ಕೇಳಿಸ್ಕೊಂಡಿದ್ದೀರಿ, ನೀವು ಡೇಂಜರಸ್ ಮಿತಿನ ಈಗ ಮುಟ್ಟಿದ್ದೀರಾ, ಇದು ಬರುತ್ತೆ. ಹೌದು, ಸೊ ಅಷ್ಟರೊಳಗಡೆ ಉಪಯೋಗಿಸಲು ತಪ್ಪೇನಿಲ್ಲ. ಓಕೆ, ತುಂಬಾ ಜನ ಸರಿ. ಆಮೇಲೆ ನಾವು ಒಂದು ಮರಿತೀವಿ,
ಈ ಮನುಷ್ಯನ ದೇಹ ಏನಿದೆ ಇದರದ್ದು ಅತ್ಯಂತ ಅದ್ಭುತವಾದ ಒಂದು ಕ್ವಾಲಿಟಿ ಏನಂದರೆ ಅಡ್ಯಾಪ್ಟಬಿಲಿಟಿ. 100 ವರ್ಷದ ಹಿಂದೆ ನಿಮ್ಗೆ ಅರ್ಧ ಗಂಟೆ ರೇಡಿಯೋ ಕೇಳಿದ್ರೆ ತಲೆನೋವು ಬರ್ತಿತ್ತೋ ಏನೋ, ರೂಢಿ ಆಗ್ತಾ ಆಗ್ತಾ ಈಗ ಎಷ್ಟೋ ಹೋಟೆಲ್ಗಳಲ್ಲಿ, ಈ ದರ್ಶಿನಿಗಳಲ್ಲಿ, ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ, ದೇವಸ್ಥಾನಗಳ ಹತ್ರ, ಪುಣ್ಯಕ್ಷೇತ್ರಗಳ ಹತ್ರ ಎಷ್ಟೋ ಕಡೆ ಬೆಳಗಿನ ಸಂಜೆ ಹಾಡುಗಳು ಬರ್ತಾನೆ ಇರುತ್ತೆ. ಅದು ಅಲ್ಲಿರೋ ಜನಕ್ಕೆ ರೂಢಿನೂ ಆಗ್ಬಿಟ್ಟಿದೆ. ಸೊ ಈ ಅಡಾಪ್ಟಬಿಲಿಟಿ ಅಥವಾ ಫ್ಲೆಕ್ಸಿಬಿಲಿಟಿ ಇದು ಚಾರ್ಲ್ಸ್ ಡಾರ್ವಿನ್ ಹೇಳ್ದಾಗೆ ಎಲ್ಲ ಪ್ರಾಣಿಗಳಿಗೆ, ಅದರಲ್ಲೂ ಮನುಷ್ಯನಿಗೆ ಪ್ರಕೃತಿ ಕೊಟ್ಟಿರೋ ವರ. ಈಗ ನನ್ನೇ ತಗೊಳ್ಳಿ, ಶುರು ಮಾಡಿದಾಗ ಒಂದು 8-10 ಪೇಷಂಟ್ ನೋಡಿದ್ರೆ ಸುಸ್ತಾಗ್ಬಿಡೋದು, ತಲೆ ಬಿಸಿ ಆಗೋದು. ಈಗ ಅನಾಮತ್ತಾಗಿ 80 ಪೇಷಂಟ್ ನೋಡಿದ್ರು ಏನು ಅನ್ಸಲ್ಲ. 40 ವರ್ಷಗಳಲ್ಲಿ ಐ ಹ್ಯಾವ್ ಅಡಾಪ್ಟೆಡ್ ಟು ದ್ಯಾಟ್, ಅದಕ್ಕೆ ಹೊಂದ್ಕೊಂಡಿದ್ದೀನಿ. ಅದೇ ರೀತಿ ಪ್ರಾಯಶಃ ನಾವು ಬರ್ತಾ ಬರ್ತಾ ಈಗಾಗಲೇ ರಿಸರ್ಚ್ ಪ್ರಕಾರ ಮನುಷ್ಯನ ತಲೆ ಸೈಜ್ ದೊಡ್ಡದಾಗ್ತಾ ಇದೆ ಅಂತ ಒಂದು ಇದು ಬಂದಿದೆ. ಯಾಕಂದರೆ ಮೆದುಳನ್ನ ನಾವು ಹೆಚ್ಚು ಉಪಯೋಗಿಸ್ತಾ ಇರೋದು ನಮ್ಮ ಕ್ರಿಯೆಗಳಲ್ಲಿ. ಪ್ರತಿ ಶತಮಾನಕ್ಕೂ ಮೆದುಳಿನ ಉಪಯೋಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮೇ ಬಿ ಇಟ್ ಈಸ್ ಒನ್ ಅಡಾಪ್ಟಬಿಲಿಟಿ. ನಾವು ಮಾನವನ ಕಾಲದಲ್ಲಿದ್ದಾಗ ನಮ್ಮ ಹಲ್ಲುಗಳೆಲ್ಲ ಉದ್ದ ಇದ್ವು, ಯಾಕಂದ್ರೆ ಆಗ ನಾವು ಮಾಂಸ ಭಕ್ಷಕರಾಗಿದ್ವಿ, ಹಸಿ ಮಾಂಸ ತಿಂತಾ ಇದ್ವಿ. ಈಗ ನಾವು ಎಷ್ಟೋ ಜನ ವೀಗನ್ಸ್ ಆಗಿದ್ದೀವಿ, ವೆಜಿಟೇರಿಯನ್ಸ್ ಆಗಿದ್ದೀವಿ, ಮಾಂಸನೂ ಪ್ರೊಸೆಸ್ಡ್ ಆಗಿ ಬರ್ತಾ ಇದೆ. ಈಗ ಹಲ್ಲುಗಳೆಲ್ಲ ಅವು ಚಿಕ್ಕದಾಗ್ತಾ ಇದೆ. ಸೊ ಮೇ ಬಿ ಆ ಥರ. ಸೊ ಏರ್ಪಾಡ್ಸು ಸ್ವಲ್ಪ ದಿನಕ್ಕೆ ರೂಢಿ ಆಗ್ಬಿಡ್ಬೋದು, ಕಿವಿ ಅದಕ್ಕೂ ಹೊಂದ್ಕೊಬೋದು. ಓಕೆ ಸರ್, ತುಂಬ ಜನ ಈಗ ಟ್ರಾವೆಲ್ ಮಾಡುವಾಗ ಬೈಕ್ಸಲ್ಲೆಲ್ಲ ಅಥವಾ ಎಲ್ಲರೂ ಬೇರೆ ಕಡೆ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ತಾನೇ ಇರ್ತಾರೆ, ಅಥವಾ ಫೋನಲ್ಲಿ ಮಾತಾಡ್ತಾ ಇರುವಂಥದ್ದು, ಅಥವಾ ವಾಕ್ ಮಾಡ್ಕೊಂಡೇ ಮಾತಾಡ್ತಾರೆ. ಇದು ಓಕೆನಾ ಕಿವಿಗೆ ಅಡ್ಯಾಪ್ಟೇಬಲ್? ಕಿವಿಗಾದ್ರೆ ಓಕೆ. ಫೀಡ್ಬ್ಯಾಕ್ ಎರಡಕ್ಕೂ ನೀವು ಹಾಕೊಂಡ್ಬಿಟ್ಟು ಹೊರಗಡೆ ಶಬ್ದ ಕೇಳಲ್ಲ ಅಂದ್ರೆ ಅಪಘಾತಗಳು ಜಾಸ್ತಿ. ಈಗ ನಾನು ಪಾರ್ಕಲ್ಲಿ ವಾಕಿಂಗ್ ಮಾಡ್ತೀನಿ, ಒಂದು ಕಿವಿಗೆ ಹಾಕ್ಕೊಂಡಿರ್ತೀನಿ, 2 ಕಿವಿಗೂ ಹಾಕ್ಬೋದು ಪಾರ್ಕಲ್ಲ. ಆದರೆ ರಸ್ತೆಯಲ್ಲಿ ನೀವು ವಾಕ್ ಮಾಡೋದಾದ್ರೆ 2 ಕಿವಿಗೆ ಹಾಕಿದ್ರೆ ಭಾಳ ಡೇಂಜರಸ್. ಮಾತು ಆಡಬೇಕಾಗತ್ತೆ, ಕೆಲವೊಮ್ಮೆ ಅನಿವಾರ್ಯನೂ ಆಗುತ್ತೆ. ನೀವು ನಿಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದರೆ, ಈಗ ನಾನು ನಮ್ಮ ಮನೆಯಿಂದ ಆಸ್ಪತ್ರೆಗೆ ಹೋಗೋದು ಒಂದು 40 ನಿಮಿಷ, 30 ನಿಮಿಷ, 25 ನಿಮಿಷ ಇದೆ. ಅದರಲ್ಲೇ ಎಷ್ಟೋ ಆಸ್ಪತ್ರೆ ಕೆಲಸಗಳು ನಾನು ಫೋನಲ್ಲಿ ಮಾಡಿಬಿಡ್ತೀನಿ. ಅದಿದೆ. ಎಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಇರಬೇಕಷ್ಟೆ. ಏನು ನೀವು ಏನು ಮಾಡ್ತೀರಿ, ನೀವು 3 ಗಂಟೆ ಕೆಲಸ ಮಾಡಿ, 5 ಗಂಟೆ ಮಾಡಿ, 10 ಗಂಟೆ ಮಾಡಿ, 3 ಕೆಲಸ ಒಟ್ಟಿಗೆ ಮಾಡಿ, ಸಮಸ್ಯೆ ಅಲ್ಲಿಲ್ಲ. ಯಾವುದು ನಿಮಗೆ ತಲೆನೋವು ತಂದು ಕೊಡಬಾರ್ದು, ಯಾವುದು ನಿಮ್ಮಲ್ಲಿ ಕಿರಿಕಿರಿ ಉಂಟು ಮಾಡಬಾರ್ದು. ನೀವು ಎಗರಾಡ್ತಾ ಇದ್ದೀರಾ, ಕೋಪದಲ್ಲಿ ಸಿಟ್ಟು ಸೆಡವಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಆ ಕೆಲಸ ನಿಮಗೆ ಭಾರ ಆಗ್ತಿದೆ ಅಂತ ಅರ್ಥ. ಅಷ್ಟ್ರ ಮಟ್ಟಿಗೆ ಮಾಡಬೇಡಿ ಅಷ್ಟೇ. ಒಬ್ಬೊಬ್ರು ಒಂದು ಈಗ ನನಗೇ ಅನಿಸುತ್ತೆ, ಪ್ರಧಾನಮಂತ್ರಿಗಳು ನೋಡಿದ್ರೆ ಹೇಗಪ್ಪ ಇವರು ಈ ವಯಸ್ಸಲ್ಲಿ ಈ ದೇಶ ನಡೆಸ್ಕೊಂಡು, ಅದು 73-74ನೇ ವಯಸ್ಸಿಗೆ 16-20 ಗಂಟೆ ಹೆಂಗೆ ಕೆಲಸ ಮಾಡ್ತಾರೆ, ಗ್ರೇಟ್ ಅನ್ಸುತ್ತೆ ನನಗೆ. ಅದೇ ಥರ ಬೇರೆಯವ್ರಿಗೆ ನನ್ನ ಕೆಲಸ ಗ್ರೇಟ್ ಅನಿಸ್ಬೋದು. ಇದೆಲ್ಲ ನೀವು ರೂಢಿ ಮಾಡ್ಕೊಂಡಾಗೆ, ನೀವು ಮಾಡೋ ಕೆಲಸದ ಯೋಚನೆಯಿಂದ ನೀವು ತುಂಬ ಕಾಫಿ ಕುಡಿತಾ ಇದ್ದರೆ, ಅಥವಾ ಅದು ಮಧ್ಯ ಸಿಗರೆಟ್ಗೆ ಎದ್ದು ಹೋಗ್ತಾ ಇದ್ದರೆ, ಇಲ್ಲ 2 ದಿವಸಕ್ಕೊಂದ್ಸರಿ ನಾನು ಸಾಯಂಕಾಲ ಬಾರ್ಗೆ ಹೋಗಿ ಕೂತ್ಕೋಬೇಕು ಅನ್ನಿಸ್ತಾ ಇದ್ದರೆ, ನೀವು ಮಾಡ್ತಾ ಇರೋ ರೀತಿ, ನೀವು ಕೆಲಸ ಮಾಡ್ತಿರೋ ರೀತಿ ಸರಿ ಇಲ್ಲ. ನೀವು ತಗೊಳ್ತಾ ಇರೋ ಕೆಲಸ ನಿಮಗೆ ಒತ್ತಡ ಉಂಟು ಮಾಡ್ತಾ ಇದೆ. ಆವಾಗ ಅದನ್ನು ಎರಡು ಕರೆಕ್ಟ್. ಓಕೆ, ಈಗ ಕಿವಿ ಕೇಳಿಸ್ತಾ ಇಲ್ಲ ಅಂತ ಸ್ಟಾರ್ಟ್ ಆದರೆ ಯಾವೆಲ್ಲ ಕಾರಣಕ್ಕೆ ಇರಬಹುದು ಸರ್? ಇದರಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳು ಹುಟ್ಟುತ್ತಾನೆ ಕಿವಿ ಕೇಳಲ್ಲ. ಅದೃಷ್ಟವಶಾತ್ ಈಗ ಒಂದು OAE ಅಂತ ಒಂದು ಪರೀಕ್ಷೆ ಇದೆ. ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ ದೊಡ್ಡ ದೊಡ್ಡ ಶಹರಗಳಲ್ಲಿ ಈಗ ಈ ಗರ್ಭಾವಸ್ಥೆನಲ್ಲೇ ಮಗು ಹುಟ್ಟುತ್ತಿದ್ದ ಹಾಗೇನೆ ಭಾಳಷ್ಟು ನರ್ಸಿಂಗ್ ಹೋಮ್ಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೊದಲು ಶ್ರವಣ ಶಕ್ತಿ ಪರೀಕ್ಷೆ ಮಾಡಿಬಿಡ್ತಾರೆ. ಹುಟ್ಟಿದ ದಿನ ಅದರ ನೆಕ್ಸ್ಟ್ ದಿನನೇ ಗೊತ್ತಾಗ್ಬಿಡುತ್ತೆ. ಕೆಲವು ಮಕ್ಕಳು ಬೇರೆ ಬೇರೆ ಕಾರಣಗಳಿಂದ ಹುಟ್ಟುತ್ತಾನೆ ಕಿವಿಡ್ರಾಗ ಹುಟ್ಟುತ್ತಾರೆ. ಒಂದು ಕಿವಿ ಕಿವಿಡಾದ್ರೆ ಏನು ತೊಂದರೆ ಇಲ್ಲ, ಇನ್ನೊಂದು ಕಿವಿ ಚೆನ್ನಾಗಿದ್ರೆ ಬೆಳವಣಿಗೆಗಾಗಲಿ ಮಾತು ಬರೋದಕ್ಕಾಗಲಿ ತೊಂದರೆ ಆಗಲ್ಲ. 2 ಕಿವಿ ಏನು ಕೇಳದೆ ಹುಟ್ಟುತ್ತಾರೆ, ಆ ಮಕ್ಕಳಿಗೆ ಮಾತ್ರ ನಾವು ಅದು ಗೊತ್ತಾದ ತಕ್ಷಣ 6ನೇ ತಿಂಗಳಿಗೆ ಮತ್ತೆ ಇನ್ನೊಂದ್ಸಲಿ ಪರೀಕ್ಷೆ ಮಾಡಿ, 2 ಕೇಳ್ತಾ ಇಲ್ಲ ಅಂದರೆ ಒಂದು ಕಿವಿಗೆ ಹಿಯರಿಂಗ್ ಏಡ್ 2 ಕಡೆ ಕೊಡ್ತೀವಿ. ಒಂದು 3 ತಿಂಗಳು 6 ತಿಂಗಳು ಅದು ಹಾಕ್ಬಿಟ್ಟು ಮಾತಾಡೋದು ತರಬೇತಿ ಕೊಡ್ತೀವಿ. ಅದರಲ್ಲಿ ಮಗು ಸ್ವಲ್ಪ ಸುಧಾರಿಸ್ಬಿಟ್ರೆ ಅದೇ ಸಾಕಾಗುತ್ತೆ ಇನ್ನು 5 ವರ್ಷ. ಅದಾಗಲಿಲ್ಲ ಅಂದರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಅದು ಖಾಸಗಿ ಇದರಲ್ಲೂ ಇದೆ, ಸರ್ಕಾರಿ ಸವಲತ್ತಿನಲ್ಲೂ ಈಗಿದೆ. ಹೌದು, ಚಿಕ್ಕ ಮಕ್ಕಳಿಗೆ ಎಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಈಗ ಕೇಂದ್ರ ಸರ್ಕಾರನು
ಕಾಕ್ಲಿಯರ್ ಇಂಪ್ಲಾಂಟ್ನ ಉಚಿತವಾಗಿ ಕೊಡ್ತಾ ಇದೆ. ಯಾಕಂದರೆ ನೀವು ಖಾಸಗಿ ಇದರಲ್ಲಿ ಹೋಗಿ ಒಂದು ಇಂಪ್ಲಾಂಟ್ ಖರೀದಿ ಮಾಡಬೇಕಂದ್ರೆ 6-6.25 ಲಕ್ಷ ಖರ್ಚಾಗುತ್ತೆ. ಶಸ್ತ್ರಚಿಕಿತ್ಸೆಗೆ ಇನ್ನೊಂದು 1.5 ಲಕ್ಷ ಖರ್ಚಾಗುತ್ತೆ. ಹೆಚ್ಚು ಕಮ್ಮಿ ಒಂದು ಕಿವಿಗೆ ಮಾಡಲಿಕ್ಕೆ 8 ಲಕ್ಷ ಖರ್ಚಾಗುತ್ತೆ. ಒಂದು ಕಿವಿಗೆ ಮಾಡಿದ್ರೆ ಸಾಕು. ಇದರಲ್ಲಿ ಭಾಳ ಮುಖ್ಯವಾದ ವಿಷಯ ಏನಂದರೆ, ಈ ಇಂಪ್ಲಾಂಟನ್ನಾಗಲಿ ಅಥವಾ ಕಿವಿ ಕೇಳೋ ಮಷೀನ್ನಾಗಲಿ 3ನೇ ವರ್ಷದ ವಯಸ್ಸಿನ ಒಳಗಡೆ ಅಳವಡಿಸ್ಬೇಕು. ಸಾಧ್ಯವಾದರೆ ಕರೆಕ್ಟ್ 1 ವರ್ಷಕ್ಕೆ, ಇಲ್ಲ ಈಗ ವಿದೇಶದಲ್ಲಿ 6 ತಿಂಗಳಿಗೆ ಹಾಕ್ತಾ ಇದ್ದಾರೆ. ಆಗಲೇ ಮಗು ಕೇಳಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಟ್ರೆ 5 ವರ್ಷಕ್ಕೆ ಅದು ಎಲ್ಲರ ಜೊತೆ ಶಾಲೆಗೆ ಹೋಗುತ್ತೆ. ಅದೇನಾದರೂ ನಿಧಾನ ಆಗಿಬಿಟ್ರೆ ಆ ಮಗು ಸ್ಪೆಷಲ್ ಶಾಲೆಗೆ ಹೋಗ್ಬೇಕಾಗತ್ತೆ, ವಿಕಲಾಂಗರ ಶಾಲೆಗೆ ಹೋಗ್ಬೇಕಾಗತ್ತೆ. 5 ವರ್ಷ ದಾಟಿದ ಮೇಲೆ ನೀವು ಇದೆಲ್ಲ ಮಾಡ್ತೀನಿ ಅಂದರೆ ಅದು ಹೊಳೆಯಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಆಗುತ್ತೆ. ಸೊ ಯಾವುದೇ ಮಗು ಇರಲಿ, ಮಾತು ಸರಿಗೆ ಬರ್ತಾ ಇಲ್ಲ ಅಂದರೆ, ಅಯ್ಯೋ ಬೆಳೀತಾ ಬೆಳೀತಾ ಮಾತಾಡುತ್ತೆ ಬಿಡು, ನಮ್ಮನ್ನು ನಾವು ಎಷ್ಟೋ ಮಕ್ಕಳು ನೋಡಿದ್ದೀವಿ, ಇವರ ಅಪ್ಪನೂ ಹಾಗೆ ಮಾಡ್ತಾ ಇದ್ದ, ಈ ಉದಾಸೀನ ಸರಿಯಲ್ಲ. ತಕ್ಷಣ ಅದಕ್ಕೊಂದು ಪರೀಕ್ಷೆ ಆಗಬೇಕು. ಯಾರೂ ಮೂಕರಾಗಿದ್ದರಿಂದ ಕಿವುಡರಾಗಲ್ಲ, ಬಟ್ ಹುಟ್ಟಿನಿಂದ ಕಿವುಡರಾದವರು ಮೂಕರಾಗಿ ಆಗ್ತಾರೆ. ಓಕೆ ಸರ್, ಇದ್ರ ಬಗ್ಗೆ ಮಾತಾಡಿದೆ ಸರ್. ಒಬ್ಬ ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನರಸಿಂಹಮೂರ್ತಿಯಿಂದ, ಮಲ್ಲೇಶ್ವರಂನಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಡಾಕ್ಟ್ರೇ ನಮಸ್ಕಾರ. ನನಗೆ 70 ವರ್ಷ. ಐ ಎಮ್ ಡಯಾಬಿಟಿಕ್ ಅಂಡ್ ಇದು ಬ್ಲಡ್ ಪ್ರೆಷರ್ ಇದೆ. ಹಲೋ, ಹೇಳಿ ಹೇಳಿ, ಕೇಳ್ತಾ ಇದೆ. ಬ್ಲಡ್ ಪ್ರೆಷರ್ ಇದೆ. ನನಗೇನಾಗುತ್ತೆ, ಟೋನ್ ಮಾತಾಡ್ತಾ ಮಾತಾಡ್ತಾ ಪೂರ್ತಿ ಕಮ್ಮಿ ಆಗ್ಬಿಡುತ್ತೆ, ಸ್ವರನೇ ಹೊರಗಡೆ ಬರೋದಿಲ್ಲ. ಅದು ENT ಡಾಕ್ಟರ್ ಒಬ್ರು ನೋಡಿದವರು, ನಿಮ್ದು ವೋಕಲ್ ಕಾರ್ಡ್ 2 ಸ್ಪ್ಲಿಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ಏನಾದ್ರು ಬೇರೆ ವ್ಯವಸ್ಥೆ ಇದೆ ಡಾಕ್ಟ್ರೆ? ನೋಡಿ, ನಿಮಗೆ ಪ್ರಾಯಶಃ ಒಂದು 2-3 ತೊಂದರೆಗಳು ಇರಬಹುದು. ಒಂದು ಸಲ್ಕಸ್ ವೊಕ್ಯಾಲಿಸ್ ಅಂತ ಬರುತ್ತೆ. ಅಂದ್ರೆ ಧ್ವನಿ ಪೆಟ್ಟಿಗೆದು ಆ ವೋಕಲ್ ಕಾರ್ಡ್ ಏನಿದೆ ಅದ್ರೊಳಗಡೆ ಒಂದು ಹಳ್ಳ ಅಥವಾ ಚರಂಡಿ ತರ ಆಗುತ್ತೆ. ಹಾಗಾದಾಗ ನಿಮ್ಮ ಧ್ವನಿ ಕರ್ಕಶ ಆಗುತ್ತೆ. ಹೌದು. ಎರಡನೇದು, ಈ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ, ರಕ್ತದ ಒತ್ತಡದಿಂದ ಏನು ತೊಂದರೆ ಆಗಲ್ಲ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಧ್ವನಿ ಪೆಟ್ಟಿಗೆದು ನರ ವೀಕ್ ಆಗಿದ್ರೆ ಅದರಿಂದಾನು ಈ ರೀತಿ ಆಗುತ್ತೆ. ಮೂರನೇದು, ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ವೃತ್ತಿನಲ್ಲಾಗ್ಲಿ ನಿಮ್ಮ ಸ್ವಭಾವದಿಂದನಾಗ್ಲಿ ಹೆಚ್ಚು ಮಾತಾಡಿದ್ರೆ ಧ್ವನಿ ಪೆಟ್ಟಿಗೆಯಲ್ಲಿ ವೋಕಲ್ ನಾಡ್ಯೂಲ್ ಅಂತ ಆಗುತ್ತೆ, ಈ ಸೀಮೆ ಅಕ್ಕಿ ತರ, ಇಲ್ಲ ಪಾಲಿಪ್ ಅಂತ ಆಗುತ್ತೆ, ದ್ರಾಕ್ಷಿ ತರ. ಸೊ ಇದಕ್ಕೆ ಒಂದು ವಿಡಿಯೋ ಲ್ಯಾರಿಂಗೋಸ್ಕೋಪಿ ಅಂತ ಒಂದು ಫೋಟೋ ತೆಗಿತಾರೆ. ಆ ಫೋಟೋನಲ್ಲಿ ಇದು ಗೊತ್ತಾಗುತ್ತೆ. ಆ ಫೋಟೋನಲ್ಲಿ ನಿಮ್ಮ ಧ್ವನಿ ಪೆಟ್ಟಿಗೆ ನರಗಳೆರಡು ಸೇರ್ಕೊಳ್ತಾ ಇದೆಯಾ, ಸೇರ್ಕೊಳ್ತಾ ಇಲ್ವಾ ಕರೆಕ್ಟ್ ಆಗಿರೋದು ಗೊತ್ತಾಗುತ್ತೆ. ಸೇರ್ಕೊಳ್ತಿಲ್ಲ ಅಂದ್ರೆ ಅದಕ್ಕೆ ನೀವೇನ್ ಮಾಡಬೇಕು, ಅದಕ್ಕೆ ವಾಯ್ಸ್ ಥೆರಪಿ ಅಂತ ಕೊಡ್ತಾರೆ. ವಾಯ್ಸ್ ಥೆರಪಿ ತಜ್ಞರೇ ಇದ್ದಾರೆ ನಮ್ಮ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ. ಅನುಷಾ ಅಂತಿದ್ದಾರೆ, ಭವಾನಿ ಅಂತಿದ್ದಾರೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಕಿವಿ ಮೂಗು ಗಂಟಲು ವ್ಯವಸ್ಥೆ ಇರೋ ಕಡೆ ವಾಯ್ಸ್ ಥೆರಪಿಸ್ಟ್ ಇರ್ತಾರೆ. ಅಲ್ಲಿ ಹೋಗಿ ನೀವು ಇದನ್ನು ವ್ಯಾಯಾಮ ಮಾಡೋದು ಕಲಿಬೇಕಾಗತ್ತೆ. ಈಗ ನೋಡಿ, ನಾವು ವಯಸ್ಸಾಗ್ತಾ ಆಗ್ತಾ ಹೇಗೆ ನಡೆಯೋದಕ್ಕಾಗಲಿ, ವಾಕಿಂಗು, ಇನ್ನೊಂದಕ್ಕೆ ಹೇಗೆ ನಾವು ವ್ಯಾಯಾಮ ಮಾಡ್ತೀವೋ, ಧ್ವನಿ ಪೆಟ್ಟಿಗೆಗೂ ಅವ್ರು ವ್ಯಾಯಾಮ ಮಾಡಿಸಿ ನಿಮ್ಮ ಧ್ವನಿನ ವಾಪಸ್ಸು ಸುಸ್ಥಿತಿಗೆ ತರ್ತಾರೆ. ಇದಕ್ಕಿಂತ ತುಂಬ ಬೆಟರ್ ಆಗುತ್ತೆ, ಇನ್ನು ಸುಧಾರಿಸುತ್ತೆ. ಅದಕ್ಕೆ ನೀವೇನು ಮಾಡಿ, ಮತ್ತೆ ENT ಡಾಕ್ಟರ್ ಹತ್ರ ಹೋಗಿ ವಿಡಿಯೋ ಲ್ಯಾರಿಂಗೋಸ್ಕೋಪಿ ಒಂದು ಚಿತ್ರ ಬೇಕು ಅಂತ ಕೇಳಿ, ಇಲ್ಲ ಸ್ಟ್ರೋಬೋಸ್ಕೋಪಿ ಅಂತ ಮಾಡ್ತಾರೆ. ಇವೆರಡರಲ್ಲೊಂದು ಮಾಡಿಸ್ಕೊಂಡು ಆಮೇಲೆ ಮುಂದುವರಿಯೋದು ಒಳ್ಳೇದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಕಾಲರ್ ಇದ್ದಾರೆ ಸರ್, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್ ನಮ್ದು ಬಾಗಲಕೋಟೆಯಿಂದ ಲಿಂಗಪ್ಪ ಅಂತ ಹೇಳಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ ಸರ್. ನನಗೆ 40 ವಯಸ್ಸು ಸರ್. ಈಗ ನನಗ 14-17 ವರ್ಷದಿಂದ ನನಗ ಇಲ್ಲಿವರೆಗೂ ಕೂಡ ರೀ ಸರ್ ಕಿವಿ ಒಳಗ ಗುಯ್ ಅಂತ ಸಿಡಿದು ಬರ್ತದೆ ಸರ್. ಯಾವಾಗಲೂ 2 ಕಿವಿಲು ಬರುತ್ತಾ, 1 ಕಿವಿಲ್ ಬರುತ್ತಾ? 2 ಕಿವಿಲಿ ಅನ್ಸುತ್ತೆ ಸರ್. ಸ್ವಲ್ಪ ಗುಯ್ ಅಂತ ಇರ್ತಾರೆ ಸರ್, ಎತ್ತರ ಗುಯ್ ಅಂತ ಅನ್ಸುತ್ತೆ ಸರ್. ಆಡಿಯೋಮೆಟ್ರಿನಲ್ಲಿ ಏನಂತ, ಆಡಿಯೋಮೆಟ್ರಿ ಮಾಡಿದ್ದೀರಾ ಎಂದರೆ? ಒಂದ್ಸರಿ ತೋರಿಸಿದ್ದೀನಿ ಸರ್, ಬಾಗಲಕೋಟೆ ಒಳಗ, ಅಲ್ಲಿ ಗುಳೇದ್ರ ಹಾಸ್ಪಿಟಲ್ ಸರ್. ಏನಂದ್ರು? ಅದು ಏನ ನರಗ ಸಮಸ್ಯೆ ಅಂತ ಹೇಳಿದ್ರು ಸರ್. ನನಗವರು ಟ್ಯಾಬ್ಲೆಟ್ ಕೊಟ್ಟಿದ್ರು ಸರ್.
ಟ್ಯಾಬ್ಲೆಟ್ ಕೊಟ್ಟರೆ ನುಂಗಿದೆ ಅವ್ರನ್ನೆಲ್ಲ ತಗೊಂಡಿದ್ರು ಸರ್. ಮತ್ತೆ ಈ ಮತ ಸ್ಟಾರ್ಟ್ ಆಗೈತೆ ಸರ್. ಈಗ ಮತ್ತೆ ಪ್ರಾರಂಭ ಆಗಿದ್ರೆ ಮತ್ತೊಮ್ಮೆ ಹೋಗ್ಬಿಟ್ಟು ಆಡಿಯೋಮೆಟ್ರಿ ಮಾಡಿಸ್ಕೊಳ್ಳಿ. ಹಾ ಹಾ ಬಾಗಲಕೋಟ್ನಲ್ಲಿ ಅಲ್ಲಿ ನಿಜಲಿಂಗಪ್ಪ ಕಾಲೇಜಲ್ಲಿ ಇಬ್ರು ಡಾಕ್ಟರ್ ಇದ್ದಾರೆ, ಚಂದ್ರಶೇಖರ್ ಹಿರೇಮಠ್ ಮತ್ತು ಶಶಿಧರ್ ಸುಳಿಗಾವಿ ಅಂತ ಇಬ್ರು ಇದ್ದಾರೆ. ಹ್ಞೂ ಸರ್. ಹೋಗ್ಬಿಟ್ಟು ನೀವು ತೋರಿಸಿದ್ರೆ ಮತ್ತೆ ಅವ್ರು ಆಡಿಯೋಮೆಟ್ರಿ ಮಾಡ್ತಾರೆ. ಹೌದು ಕಿವಿ ನರ ಮತ್ತೆ ಯಾಕೆ ವೀಕ್ ಆಯ್ತು ಅಂತ ನೋಡ್ಲಿಕ್ಕೆ ಆಗ್ತದೆ. ಕಿವಿಲಿ ಗುಯ್ ಅಂತ ಸಪ್ಲ ಬರ್ತಾ ಇದೆ ಅಂದ್ರೆ ನಿಮ್ಮ ಕಿವಿಲಿ ಆಗ್ತಿರೋ ರಕ್ತ ಚಲನೆ ಶಬ್ದ ನಿಮ್ಗೆ ಕೇಳ್ತಾ ಇದೆ ಅಂತ ಅರ್ಥ. ಅಲ್ಲಿಗೆ ಕೆಲವು ಫ್ರೀಕ್ವೆನ್ಸಿಗಳಲ್ಲಿ ನಿಮಗೆ ಕಿವಿ ಕೇಳೋದು ಕುಂಠಿತ ಆಗಿದೆ ಅಂತ ಅರ್ಥ. ಅದು ಅವ್ರು ಪರೀಕ್ಷೆ ಮಾಡಿ ಕೆಲವೊಮ್ಮೆ ಮೂಳೆ ತೊಂದರೆ ಆದರೂ ಈ ರೀತಿ ಆಗ್ಬೋದು. ಆಮೇಲೆ ಬೇಕಾದರೆ ಡಾಕ್ಟ್ರು 2 ಕೆಲಸ ಮಾಡ್ತಾರೆ. ಒಂದು ಆಡಿಯೋಮೆಟ್ರಿ ಆದಮೇಲೆ ನಿಮ್ಮ ಕಿವಿದು ಸ್ಕ್ಯಾನಿಂಗ್ ಮಾಡ್ತಾರೆ. ಕೆಲವೊಮ್ಮೆ ಕಿವಿ ನರದಲ್ಲಿ ನ್ಯೂರೋಮಾ ಅಂತ ಊತ ಬಂದಿದ್ರು ಈ ರೀತಿ ಆಗುತ್ತೆ. ಆದರೆ 2 ಕಡೆ ಶಬ್ದ ಬರ್ತಿದ್ರೆ ನ್ಯೂರೋಮಾ ಇರೋ ಸಾಧ್ಯತೆ ಕಡಿಮೆ. ಇರಬಾರ್ದು ಅಂತಲ್ಲ, ದೇಹದಲ್ಲಿ ವಿಟಮಿನ್ಗಳು ಕಡಿಮೆ ಆದರೆ ವಿಟಮಿನ್ B12, ವಿಟಮಿನ್ ಡಿ, ಉತ್ತರ ಕರ್ನಾಟಕದಲ್ಲಿ ಅದೃಷ್ಟವಶಾತ್ ವಿಟಮಿನ್ ಡಿ ಕಡಿಮೆ ಆಗೋಲ್ಲ, ಬಿಸಿಲು ಚೆನ್ನಾಗಿದೆ. ಆದರೂ ಹೇಳಕ್ಕೆ ಬರೋದಿಲ್ಲ. ನೀವು ಅಲ್ಲಿ ಹೋಗ್ಬಿಟ್ಟು ENT ಡಾಕ್ಟ್ರನ್ನ ಒಂದು ಸರ್ತಿ ನೋಡಿ, ಮತ್ತೊಮ್ಮೆ ಆಡಿಯೋಮೆಟ್ರಿ ಮಾಡಿಸಿ ಅವ್ರೇನಾದರೂ ಹೇಳಿದರೆ ಒಂದು MRI ಸ್ಕ್ಯಾನಿಂಗು ಮಾಡಿಸ್ಕೊಳ್ರಿ. ಮತ್ತೆ ರಕ್ತದಲ್ಲಿ ವಿಟಮಿನ್ ಯಾವುದು ಕುಂಠಿತವಾಗಿದೆ ನೋಡಿ ಔಷಧಿ ಕೊಟ್ಟರೆ ಕಡಿಮೆ ಆಗ್ತದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ನಮ್ಮ ಕಾಲರ್ ಕೇಳಿದಾಗೆ ತುಂಬಾ ಜನಕ್ಕೆ ಈ ಒಂದು ಸಮಸ್ಯೆ ಇದೆ, ಕಿವಿಲ್ ಗುಯ್ ಅಂತ ಶಬ್ದ ಬರುತ್ತೆ, ತುಂಬಾ ದಿನ ಆದ್ರೂ ಹೋಗೋದಿಲ್ಲ ಅಂತ. ಇದು ಯಾಕೆ ಸರ್? ಕೆಲವು ಸರ್ತಿ ಶಾಶ್ವತವಾಗೋದು ಉಳ್ಕೊಂಡ್ಬಿಡುತ್ತೆ. ಓಕೆ. ಕಿವಿ ನರ ಕೆಲವು ಫ್ರೀಕ್ವೆನ್ಸಿಗಳಲ್ಲಿ ದುರ್ಬಲ ಆದಾಗ ನಮ್ಮ ಕಿವಿ ಹೊರಗಡೆ ಶಬ್ದ ಕೇಳಿಸ್ಕೊಳ್ಳೋ ಬದಲು ತನ್ನದೇ ಆದ ರಕ್ತದ ಚಲನೆ ಶಬ್ದ ಕೇಳಿಸ್ಕೊಳ್ಳುತ್ತೆ. ಕೆಲವು ಔಷಧಿಗಳಲ್ಲಿ ಗುಣ ಆಗುತ್ತೆ, ಕೆಲವು ಶಸ್ತ್ರಚಿಕಿತ್ಸೆನಲ್ಲಿ ಗುಣ ಆಗುತ್ತೆ. ಇನ್ನು ಕೆಲವರಿಗೆ ನಾವು ಶ್ರವಣ ಶಕ್ತಿ ಸಾಧನ ಕೊಟ್ಟಾಗ ಕಿವಿ ಕೇಳೋದು ಸ್ವಲ್ಪ ಚೆನ್ನಾಗಾದಾಗ ಆ ಶಬ್ದ ಕಡಿಮೆ ಆದಂಗೆ ಅನಿಸುತ್ತೆ. ಸುಮಾರು ಜನಕ್ಕೆ ಇದು ತುಂಬ ಕಿರಿಕಿರಿನೂ ಕೊಡುತ್ತೆ. ಕೆಲವರಲ್ಲಿ ಮಾನಸಿಕ ಕ್ಷೋಭೆ, ಆಂಗ್ಸೈಟಿ, ಡಿಪ್ರೆಷನ್ ಕೂಡ ಇದರಿಂದ ಜಾಸ್ತಿ ಆಗಿದೆ. ಕೆಲವರು ರೂಢಿ ಮಾಡ್ಕೊಂಡ್ಬಿಡ್ತಾರೆ ಸಹನೆ, ಮತ್ತು ಅವ್ರವ್ರ ವ್ಯಕ್ತಿತ್ವ, ಪರ್ಸನಾಲಿಟಿ. ಅಂಥವ್ರಿಗೆ ಟಿನಿಟಸ್ ಮಾಸ್ಕರ್ ಅಂತ ಒಂದಿದೆ. ಅದು ಇಲ್ಲಿ ಕಿವಿಲಿ ಇಟ್ಕೊಂಡ್ರೆ ಅದರಿಂದ ಒಂದು ಶಬ್ದ ಬರುತ್ತೆ, ವೈಟ್ ನಾಯ್ಸ್ ಅಂತ, ಬಿಳಿ ಸದ್ದು. ಅದು ಈ ಶಬ್ದವನ್ನ ಮಾಸ್ಕ್ ಮಾಡುತ್ತೆ. ಈ ಭಯಂಕರವಾದ ಕಿರಿಕಿರಿ ಬರೋ ಶಬ್ದದ ಜಾಗದಲ್ಲಿ ಶಾಂತವಾದ ಒಂದು ಟಿಸ್ ಅಂತ ಶಬ್ದ ಬರುತ್ತೆ. ಇನ್ನು ಕೆಲವರು ಟಿನಿಟಸ್ ಪಿಚ್ ಮ್ಯಾಚಿಂಗ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಆ ಚಿಕಿತ್ಸೆಯನ್ನು ನಮ್ಮ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಎಷ್ಟೊಂದು ಆಸ್ಪತ್ರೆಗಳಲ್ಲಿ ಇದೆ. ಅದು ಕೂಡ ಸಹಾಯ ಆಗುತ್ತೆ. ಮುಂದೆ ಇದಕ್ಕೆ ಶಾಶ್ವತ ಪರಿಹಾರ ನನ್ನ ಪ್ರಕಾರ ವಿಶೇಷವಾಗಿ ನರ ದೌರ್ಬಲ್ಯ ಇದ್ದವರಿಗೆ ಸ್ಟೆಮ್ ಸೆಲ್ ಥೆರಪಿ ಅಂತ ಬಂದಾಗ, ಈಗ ಸ್ಟೆಮ್ ಸೆಲ್ ಥೆರಪಿ ಶೈಶವಾವಸ್ಥೆಯಲ್ಲಿದೆ, ಯಾವುದ್ರಲ್ಲೂ ಇಲ್ಲ ಒಂದು 3-4 ಜನ ಮಾಡ್ತಿದ್ದಾರೆ. ಬಟ್ ಅದಕ್ಕೆ ವೈಜ್ಞಾನಿಕ ಪುರಾವೆಗಳಿಲ್ಲ. ಅದು ಮಾಡಿಸ್ಕೊಳ್ಳೋದು ಈಗ ಉಚಿತವೂ ಅಲ್ಲ. ಅದಕ್ಕೆ ಟೈಮ್ ಬರಬೇಕು. ಬಂದಾಗ ಈ ಸ್ಟೆಮ್ ಸೆಲ್ ಥೆರಪಿಗೆ ಒಂದು ಪ್ರಾಯಶಃ ಅದರಿಂದ ಈ ದುರ್ಬಲವಾಗಿರೋ ನರಕೋಶಗಳೆಲ್ಲ ಬೆಳೆದ್ರೆ ವಾಪಸ್ಸು, ಆವಾಗ ಈ ಸಮಸ್ಯೆ ಪರಿಹಾರ ಆಗುತ್ತೆ. ನೀವು ಹೇಳಿದ್ದು ನಿಜ. ಸಮಾಜದಲ್ಲಿ ಸುಮಾರು ಜನ ಇದರಿಂದ ಅನುಭವಿಸ್ತಾ ಇದ್ದಾರೆ, ಬಳಲ್ತಾ ಇದ್ದಾರೆ, ಕೆಲವರಿಗೆ ತುಂಬ ತೊಂದರೆ ಕೊಡ್ತಾರೆ. ಸರ್, ಮತ್ತೆ ತುಂಬಾ ಜನಕ್ಕೆ ಕೇಳಿರುವಂಥದ್ದು ಜಾಸ್ತಿ ಸೌಂಡ್ ಆದ ನಂತರ ಇದು ಕಾಣಿಸ್ಕೊಳ್ಳುತ್ತೆ, ಟಿನಿಟಸ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನಾನು ಅವಾಗ ಹೇಳಿದ್ನ ಸಂದರ್ಶನದ ಮೊದಲ ಭಾಗದಲ್ಲಿ ಹೇಳಿದಾಗೆ, ಈ ಲೌಡ್ ಸ್ಪೀಕರ್ಗಳು, ಪಟಾಕಿ ಶಬ್ದಗಳು ನಮ್ಮ ಕಾಲದಲ್ಲಿ ಈಗಿಲ್ಲ. ಮೇಷ್ಟ್ಗಳು ಒಂದ್ಸಲಿ ನಮಗೆ ಜೋರಾಗಿ ಬಾರಿಸಿದ್ರೆ ಇದೆಲ್ಲ ಆಗ್ತಿತ್ತು. ಈಗ ಪಾಪ ಮೇಷ್ಟ್ಗಳು ಹೊಡೆಯೋದು. ಸೊ ಈ ಇದರಲ್ಲಿ ಆಗುತ್ತೆ ಇದು. ಕೆಲವೊಮ್ಮೆ ಕೆಲವು ಔಷಧಿಗಳಲ್ಲೂ ಆಗುತ್ತೆ. ಕೆಲವೊಮ್ಮೆ ಇದು ಈ ತಂಬಾಕು, ಯಾವುದೇ ರೀತಿಯ ತಂಬಾಕು ಬಹಳ ಅಪಾಯಕಾರಿ. ನೀವು ಗುಟ್ಕಾ ಇರ್ಬೋದು, ಸಿಗರೇಟ್ ಇರ್ಬೋದು, ಪಾನ್ ಇರ್ಬೋದು, ಇನ್ನೊಂದಿರ್ಬೋದು, ಅದರಲ್ಲಿ ಈ ರಕ್ತನಾಳಗಳು ಚಿಕ್ಕದಾಗ್ತವೆ. ಸೊ ದೊಡ್ಡ ರಕ್ತನಾಳ ಚಿಕ್ಕದಾಗ ಅಷ್ಟೊಂದು ಸಮಸ್ಯೆ ಬರಲ್ಲ. ಮೊದಲೇ ಕೂದಲೆಲ್ಲ ಎಷ್ಟಿರೋ ರಕ್ತನಾಳ ಕಿವಿಗೆ ಹೋಗೋದು, ಕಣ್ಣಿಗೆ ಹೋಗೋದು, ನೀವು ತಂಬಾಕು ಸೇವನೆ ಮಾಡಿದ್ರೆ ಅದು ಇನ್ನೂ ತೆಳ್ಳಗಾಗುತ್ತೆ. ಅದರಲ್ಲಿ ತೊಂದರೆ ಜಾಸ್ತಿ ಆಗುತ್ತೆ. ಆದ್ದರಿಂದ ತುಂಬ ಜೋರಾದ ಶಬ್ದಗಳು, ಪಟಾಕಿ ಶಬ್ದಗಳು, ಇವುಗಳಿಂದ ಆದಷ್ಟು ಕಿವಿ ಹತ್ತಿ ಇಟ್ಕೊಂಡು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಓಕೆ ಸರ್. ಇನ್ನು ಕಾಕ್ಲಿಯರ್ ಮತ್ತೆ ಬಹಳ ಮುಖ್ಯವಾಗಿ ಯಾವುದೇ ವ್ಯಕ್ತಿ ಆಗಲಿ, ಸಾಧಾರಣವಾಗಿ ನಾರ್ಮಲ್ ಆಗಿರೋ ವ್ಯಕ್ತಿ ಅಚಾನಕ್ಕಾಗಿ ಕಿವಿಲಿ ಶಬ್ದ ಶುರುವಾಯಿತು, 1 ಗಂಟೆ ಆದರೂ ಶಬ್ದ ಹೋಗ್ತಾ ಇಲ್ಲ ಅಂದರೆ ಅದನ್ನು ಉದಾಸೀನ ಮಾಡಬಾರ್ದು, ಅಸಡ್ಡೆ ಮಾಡಬಾರ್ದು. ತಕ್ಷಣ ನುರಿತ ವೈದ್ಯರ ಹತ್ರ ಹೋಗಿ
ಒಂದು ಆಡಿಯೋಗ್ರಾಮ್ ಮಾಡಿಸ್ಕೊಂಡು ಯಾಕೆ ಈ ಶಬ್ದ ಬರ್ತಾ ಇದೆ ಅಂತ ಅದನ್ನು ಆಗಲೇ ಪರಿಹಾರ ಕಂಡ್ಕೋಬೇಕು. ಎಷ್ಟೋ ಕೇಸ್ಗಳಲ್ಲಿ 24 ಗಂಟೆಗಳ ಒಳಗೆ ಇಲ್ಲ 1 ವಾರದೊಳಗೆ ನಮ್ಮ ಹತ್ರ ಬಂದವ್ರಿಗೆ ನಾವು ಕಿವಿಗೆ ಔಷಧಿ ಕೊಟ್ಟು ಮತ್ತು ಈ ರಕ್ತನಾಳಕ್ಕೆ ಇಂಟ್ರಾವಿನಸ್ ಔಷಧಿಗಳು ಕೊಟ್ಟು ವಾಸಿ ಮಾಡಿದ ನಿದರ್ಶನಗಳು ತುಂಬ ಇವೆ. ಅವರು 1 ತಿಂಗಳು ಬಿಟ್ಟು ಬಂದರೆ ಅದನ್ನು ಸರಿ ಮಾಡೋ ಸಾಧ್ಯತೆ ತುಂಬ ಕಡಿಮೆ. ಸರ್, ಈಗ ತುಂಬ ನೀವು ಹೇಳಿದ್ರೆ ಮಕ್ಕಳಿಗೆ ಏನಾದರೂ ಕಿವಿಯ ಸಮಸ್ಯೆ ಉಂಟಾಗ್ತಾ ಇದ್ರೆ ಹುಟ್ಟಿದಾಗಲೇ ಗೊತ್ತಾಗುತ್ತೆ, ಸೊ ಈ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕ್ಬೋದು ಅಂತ. ಬಟ್ ಈಗಲೂ ಸರ್ ದೊಡ್ಡವರಿಗೆ ಕಿವಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದ್ರೆ ಅಥವಾ ಕಿವಿ ಕಮ್ಮಿ ಕೇಳಿಸ್ತಾ ಇದ್ರೆ ಹಿಯರಿಂಗ್ ಏಡ್ಸ್ ಬರ್ತಾ ಇತ್ತು ಮುಂಚೆ ಎಲ್ಲ, ಅದೇ ಇದೆಯಾ ಈಗ ಅವ್ರಿಗೂ ಏನಾದ್ರು ಕಾಕ್ಲಿಯರ್ ಇಂಪ್ಲಾಂಟ್ ಇದೆಯಾ ಅಂತ? ಯಾರಿಗೆ ಹಿಯರಿಂಗ್ ಏಡಲ್ಲಿ ಚೆನ್ನಾಗಿ ಕೇಳಿಸೋದಿಲ್ವೋ ಅವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಬೇಕು. ಈಗ ಮಧುಮೇಹದ ಕಾಯಿಲೆ ಜಾಸ್ತಿ ಆಗಿರೋದ್ರಿಂದ, ತಂಬಾಕು ಸೇವನೆ ಜಾಸ್ತಿ ಆಗಿರೋದ್ರಿಂದ, ಈ ಕ್ಯಾನ್ಸರು ಮತ್ತು ಇದಕ್ಕೆಲ್ಲ ಇತ್ಯಾದಿ ಕೀಮೊಥೆರಪಿ ಔಷಧಿಗಳು ಇದೆಲ್ಲ ತಗೊಂಡಾಗ ಕೆಲವೊಮ್ಮೆ 2 ಕಿವಿನ ಎಷ್ಟು ಹಾಳಾಗ್ಬಿಡುತ್ತೆ ಅಂದರೆ, ನೀವು 2 ಕಿವಿಗೂ ಶ್ರವಣ ಶಕ್ತಿಯ ಸಾಧನ ಹಿಯರಿಂಗ್ ಏಡ್ ಅಂತ ನೀವೇನು ಕರಿತೀರಿ ಅದು ಹಾಕಿದ್ರೂ ಕೂಡ ಜೋರಾಗಿ ಶಬ್ದ ಕೇಳಿಸ್ತಾ ಇರುತ್ತೆ ಹೊರತು ಅಕ್ಷರಗಳು ಸರಿಯಾಗಿ ಕೇಳಿಸಲ್ಲ. ನಿಮಗೆ ಸೌಂಡ್ ಐಡೆಂಟಿಫಿಕೇಶನ್ ಬೇರೆ, ಸ್ಪೀಚ್ ಡಿಸ್ಕ್ರಿಮಿನೇಷನ್ ಬೇರೆ. ನಾನು ನರೇಶ ಅನ್ನ ಸುರೇಶ ಅನ್ನ ಅನ್ನೋದು ಗೊತ್ತಾಗಕ್ಕೆ ನಿಮ್ಗೆ ಆ ಶಬ್ದಗಳು ಸರಿಯಾಗಿ ಕೇಳಿಸ್ಬೇಕಾಗುತ್ತೆ. ಸೊ ಇದರಲ್ಲಿ 2 ವಿಷಯ ಇದೆ. ಒಂದು, ವಯಸ್ಸಾದವರು ಹಿಯರಿಂಗ್ ಏಡ್ ಮೊದಲನೇ ಬಾರಿ ತೊಗೊಂಡಾಗ ಅವರು ಮೊದಲು 1-2-3 ದಿವಸ 5-5 ನಿಮಿಷ ಹಾಕಬೇಕಷ್ಟೆ. ಅದನ್ನು ಅವ್ರು ರೂಢಿ ಮಾಡ್ಕೋಬೇಕು. ಎಷ್ಟೋ ಸರಿ ಸಮಸ್ಯೆ ಏನಾಗುತ್ತೆ, ಆಸ್ಪತ್ರೆಗೆ ಹೋಗಿರ್ತಾರೆ, ಒಳ್ಳೆ ಹಿಯರಿಂಗ್ ಏಡ್ ತೊಗೊಂಡಿರ್ತಾರೆ, ಮೊದಲನೇ ದಿವಸನೇ 2 ಅವರ್ ಹಾಕ್ತಾರೆ, 2 ಗಂಟೆ ಹಾಕ್ತಾರೆ, ಕಿರಿಕಿರಿ ಆಗ್ಬಿಡುತ್ತೆ. ಕಿರಿಕಿರಿ ಯಾಕಾಗುತ್ತೆ ಅಂದರೆ ಅದು ಹಿಯರಿಂಗ್ ಏಡ್ ದೋಷ ಅಲ್ಲ, ಇವರೆಲ್ರಿಗೂ ಒಂದೇ ದಿವಸದಲ್ಲಿ ಕಿವಿ ಕೇಳೋದು ಕಡಿಮೆ ಆಗಿರೋಲ್ಲ, 8-10 ವರ್ಷದಲ್ಲಿ ಆಗಿರುತ್ತೆ. ನನಗೆ ಶುರುನಲ್ಲಿ ಕಿವಿ ಕೇಳೋದು ಕಡಿಮೆ ಆದಾಗ ಏನಾಗುತ್ತೆ, ಅಲ್ಲೆಲ್ಲೋ ಒಂದು ಯಾರೋ ಮಾತಾಡೋದು ಕೇಳೋದು ನಿಂತೋಗುತ್ತೆ ಫಸ್ಟು. ಇನ್ನೊಂದು 2 ವರ್ಷ ಆದಮೇಲೆ ನಿಮ್ಮ ಈ ಸ್ಟುಡಿಯೋದಲ್ಲಿರೋ AC ಶಬ್ದ, ಫ್ಯಾನ್ ಶಬ್ದ ಕೇಳಲ್ಲ. ಇನ್ನು ಸ್ವಲ್ಪ ದಿನಕ್ಕೆ ನೀವಿಬ್ರು ಮಾತಾಡೋದು ಕೇಳಲ್ಲ, ನೀವುಗಳು ನನ್ನ ಹತ್ರ ಬಂದು ಉದ್ದೇಶಿಸಿ ಜೋರಾಗಿ ಮಾತಾಡಿದಾಗ ಮಾತ್ರ ಕೇಳುತ್ತೆ. ಸೊ ಈ ಹಿರಿಯರಲ್ಲಿ ನಾನು ಏನು ಕಂಪ್ಲೇಂಟು ಕೇಳಿದ್ದೀನಿ ಅಂದರೆ, ಸರ್ ನೋಡಿ ಈಗ ಮಿಷನ್ ಹಾಕ್ಕೊಂಡೆ, ನೀವು ಮಾತಾಡೋದು ಕೇಳಿಸೋದಲ್ದೇ ನೋಡಿ, ಆ ರಸ್ತೆಯಲ್ಲಿ ಮೋಟರ್ ಸೈಕಲ್ ಹೋಗ್ತಾ ಇದೆ ಅದು ನಂಗೆ ಕೇಳ್ತಾ ಇದೆ, ಅವನ್ಯಾರೋ ಸೌದೆ ಹೊಡಿತಾ ಇದ್ದಾನೆ ಅದು ನಂಗೆ ಕೇಳ್ತಾ ಇದೆ. ನಾರ್ಮಲ್ ಒಂದು ಸರಿಯಾದ ಕಿವಿಗೆ ಇವೆಲ್ಲ ಕೇಳಲೇಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಕಿವಿ ಇಟ್ ಈಸ್ ಅ ವೆರಿ ಡೆಮೋಕ್ರಾಟಿಕ್ ಆರ್ಗನ್. ಕಣ್ಣಾದರೆ ಇವಾಗ ನಾನು ನಿಮ್ಮ ಕಡೆ ನೋಡ್ಬೋದು, ನಿಮ್ಮ ನೋಡೋಕೆ ನಂಗೆ ಇಷ್ಟವಿಲ್ಲ ಅಂದರೆ ಆ ಕಡೆ ನೋಡ್ಬೋದು, ಇದ್ರ ಕಣ್ಣು ಮುಚ್ಕೋಬೋದು. ಕಿವಿಗೆ ರೆಪ್ಪೆ ಇಲ್ಲ, ಅದು ಎಲ್ಲವನ್ನೂ ನಿಷ್ಪಕ್ಷಪಾತವಾಗಿ ಕೇಳಿಸ್ಕೊಳ್ಳುತ್ತೆ. ಸೊ ಈ ವಯಸ್ಸಾದವ್ರು ಹಿಯರಿಂಗ್ ಏಡ್ ಉಪಯೋಗಿಸೋವಾಗ ದಿನ 5-5 ನಿಮಿಷ ಜಾಸ್ತಿ ಹಾಕಿ ರೂಢಿ ಮಾಡಿಕೊಂಡ್ರೆ ಅವ್ರಿಗೂ ಅದು ರೂಢಿ ಇರುತ್ತೆ. ಇಲ್ದಾರೆ ಪಾಪ ಅರ್ಧ ಜನರು ಹಿಯರಿಂಗ್ ಏಡ್ ಕೊಂಡ್ಕೊಂಡಿರ್ತಾರೆ, ಶೋಕೇಸಲ್ಲೇ ಇರುತ್ತೆ, ಬ್ಯಾಟ್ರಿ ಇಟ್ಟು ಲೀಕ್ ಆಗಿ ಮೆಷಿನು ಹಾಳಾಗ್ಬಿಟ್ಟಿರುತ್ತೆ. ವಯಸ್ಸಾದವರಲ್ಲೂ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಮಾಡ್ತೀವಿ. ಇತ್ತೀಚೆಗೆ 84 ವರ್ಷದ ಒಂದು ವ್ಯಕ್ತಿಗೆ ನಾನು ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿದೆ, 84ನೇ ವಯಸ್ಸಿಗೆ. ಅವ್ರಿಗೆ ಓಟೋಸ್ಕ್ಲೋಸಿಸ್ ಅಂತ ಕಾಯಿಲೆ ಇತ್ತು, ನಿಧಾನವಾಗಿ ಕೇಳೋದು ಕಡಿಮೆ ಆಗಿ ಲಾಸ್ಟ್ 20 ವರ್ಷದಿಂದ ಅವರು ಈ ಹಿಯರಿಂಗ್ ಏಡ್ ಉಪಯೋಗಿಸ್ತಾ ಇದ್ರು. 1 ವರ್ಷದಿಂದ ಅದು ಹಾಕಿದ್ರು ಕೇಳಿಸ್ತಾ ಇಲ್ಲ. ಸೊ ಅದಕ್ಕೆ ಆ ಒಂದು ಕಿವಿ ನಾವು ಮಾಡಿದ್ಮೇಲೆ ಚೆನ್ನಾಗಿ ಕೇಳ್ತಾ ಇದೆ. ಸೊ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದು ಚಿಕ್ಕವ್ರಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಆಗುತ್ತೆ. ಯಾರಿಗೆ ಹಿಯರಿಂಗ್ ಏಡ್ನಲ್ಲಿ ಸ್ಪಷ್ಟವಾಗಿ ಕೇಳಿ ಬರಲ್ವೋ ದೇ ಆರ್ ಆಲ್ ಗುಡ್ ಕ್ಯಾಂಡಿಡೇಟ್ಸ್ ಫಾರ್ ಕಾಕ್ಲಿಯರ್ ಇಂಪ್ಲಾಂಟ್. ವಯಸ್ಸಾದವರಲ್ಲಿ ಕಾಕ್ಲಿಯರ್ ಇಂಪ್ಲಾಂಟು ಸುಲಭ, ಯಾಕೆಂದ್ರೆ ಅವ್ರಿಗಾಗಲೇ ಶಬ್ದ ಭಾಷೆ ಎಲ್ಲ ಕಲ್ತ್ಬಿಟ್ಟಿದ್ದಾರೆ. ಚಿಕ್ಕ ಮಗುಗಾದ್ರೆ ಇದು ಬ್ಯಾಗ್ ಅನ್ನೋದು ಗೊತ್ತಿರಲ್ಲ, ಇದು ಕ್ಯಾಮ್ರಾ ಅನ್ನೋದು ಗೊತ್ತಿರಲ್ಲ, ಇದು ಪೆನ್ ಅನ್ನೋದು ಗೊತ್ತಿರಲ್ಲ, ಏನು ಕೇಳೇ ಇರೋಲ್ಲ. 70ಕ್ಕೆ ಹಂಗಲ್ವಲ್ಲ, ನಾನು ಯಾರು, ನನ್ನ ಹೆಸರೇನು, ಸುತ್ತಮುತ್ತವ್ರು ಯಾರು, ಯಾವ ಭಾಷೆ, ಯಾವ ದೇಶ ಎಲ್ಲ ಗೊತ್ತಿರೋದ್ರಿಂದ ಅದು ಸುಲಭ. ಚಿಕ್ಕ ಮಕ್ಕಳಲ್ಲಿ 1.5 ವರ್ಷ ಸುಮಾರು ಇಂಪ್ಲಾಂಟ್ ಹಾಕಿದ್ಮೇಲೆ ನಾವು ರಿಹ್ಯಾಬಿಲಿಟೇಷನ್ ಅಂತ ಮಾಡ್ತೀವಿ. ಅಂದರೆ ಅದಕ್ಕೊಬ್ಬ ಇದು ಥೆರಪಿ ಕೊಡೋರು ಬಂದು ದಿನ ಮಗುನ ಮಾತಾಡಿಸಿ ಬೊಂಬೆಗಳನ್ನ ತೋರಿಸಿ ಎಲ್ಲ ಟ್ರೈನಿಂಗ್ ಮಾಡ್ತಾರೆ. ದೊಡ್ಡವರಲ್ಲಿ ತುಂಬ ಸುಲಭ. ಓಕೆ ಸರ್, ಹಾಗಾದರೆ ಈಗ ಲಾಸ್ಟ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಬೆಸ್ಟು ಅಂತ ಹೇಳ್ತೀರಾ ಸದ್ಯಕ್ಕೆ ಈ ಒಂದು ಟೈಮ್? ಅಂದರೆ ಇಟ್ ಈಸ್ ಟೈಮ್ ಟೆಸ್ಟೆಡ್. ಓಕೆ. 1996-97 ಅದು ಜಗತ್ತಿನಾದ್ಯಂತ ಬಂತು. ಭಾರತಕ್ಕೆ ಹೆಚ್ಚು ಕಮ್ಮಿ 1998-2000ಕ್ಕೆ ಬಂತು. ಬೆಂಗಳೂರಿಗೆ
2003ರಿಂದ ಹೆಚ್ಚು ಕಮ್ಮಿ 2002ರಿಂದ ಇದೆ. ಸೊ ಈ 23 ವರ್ಷಗಳಾಗಿದೆ. ಸಹಸ್ರಾರು ಇಂಪ್ಲಾಂಟ್ಗಳಾಗಿವೆ, ಯಶಸ್ವಿಯಾಗಿವೆ. ಸೊ ಬೇರೆ ಎಲ್ಲ ಶಸ್ತ್ರಚಿಕಿತ್ಸೆ ಥರನೇ ಈಗ ನಮ್ಮ ಕಾಲದಲ್ಲಿ ಯಾರಾದರೂ ಹೃದಯಾಘಾತಕ್ಕೆ ಹೋಗಿ ಓಪನ್ ಹಾರ್ಟ್ ಮಾಡಿಸ್ಕೋಬೇಕಿತ್ತು 1985ರಲ್ಲಿ ಅಂದರೆ ಎಲ್ಲ ಸಂಬಂಧಿಕರು ಒಂದ್ಸಲಿ ನೋಡ್ಕೊಂಬಂದ್ಬಿಡೋರು. ಇವತ್ತು ಒಂದು ಟಾನ್ಸಿಲ್ ಶಸ್ತ್ರಚಿಕಿತ್ಸೆ ಥರ ಹೃದಯದ ಶಸ್ತ್ರಚಿಕಿತ್ಸೆ ಆಗಿದೆ. ನೀವು 100 ಜನ ಕೇಳ್ತೀರಿ ಬೈಪಾಸ್ ಆಗಿದೆ ಬಂದು ಮನೆಯಲ್ಲಿದ್ದಾರೆ ಅಂತ. ಕಾಕ್ಲೆರ್ ಇಂಪ್ಲಾಂಟು ಹಾಗೆ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಿವಿಯ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ, ಅದನ್ನು ಯಾವ ರೀತಿಯಾಗಿ ರೆಕ್ಟಿಫೈ ಮಾಡ್ಕೊಳ್ಬೇಕು, ಈಗಿನ ಒಂದು ಟೆಕ್ನಾಲಜಿಯ ಮುಖಾಂತರ ಏನೆಲ್ಲ ಬಂದಿದೆ ಈ ಒಂದು ಟೈಮ್ನಲ್ಲಿ ಮೆಡಿಕಲ್ ಫೀಲ್ಡ್ನಲ್ಲಿ ಅಂಥೇಳಿ ಇವತ್ತೆಲ್ಲವನ್ನು ತಿಳಿಸ್ಕೊಟ್ರಿ ಸರ್. ಫಸ್ಟ್ ಆಫ್ ಆಲ್ ನೀವು ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನಿಮ್ಮ ಒಂದು ಮಾತುಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ, ಇವೆಲ್ಲವನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಬಹಳ ವಿಶೇಷವಾದಂಥ ಸಂಚಿಕೆಯಲ್ಲಿ ಟ್ರಸ್ಟ್ ವೆಲ್ ಹಾಸ್ಪಿಟಲ್, JC ರೋಡ್, ಬೆಂಗಳೂರು, ಇಲ್ಲಿನ ಫೌಂಡರ್ ಡೈರೆಕ್ಟರ್ ಹಾಗೆ ಬೆಂಗಳೂರಿನ ಒನ್ ಆಫ್ ದಿ ರಿನೌಂಡ್ ENT ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ದೀಪಕ್ ಹಳ್ದಿಪುರ್ ಸರ್ ಇದ್ರು. ಹಾಗೆ ಈ ಒಂದು ಕಿವಿ ಅಥವಾ ಮೂಗು ಗಂಟಲಿನ ಸಮಸ್ಯೆಗಳು ಯಾವ ರೀತಿಯಾಗಿ ಬರಬಹುದು, ಅಥವಾ ಕಿವಿಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಏನೆಲ್ಲ ಆವಿಷ್ಕಾರಗಳಿದೆ, ಇವೆಲ್ಲವನ್ನು ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ ಸಿರಿ ಡಾಕ್ಟರ್ಸ್ ಲೈವ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ನಮಸ್ಕಾರ.